ವಕ್ರತುಂಡ ಮಹಾಕಾಯ ಸೂರ್ಯಕೋಟಿಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಸುರಾಸುರಾಸೇವಿತಪಾದಪಂಕಜಾ ಕರೆ ವಿರಾಜತ್ ಕಮನೀಯ ಪುಸ್ತಕಾ ವಿರಂಚಿ ಪತ್ನಿ ಕಮಲಾಸನಸ್ಥಿತಾ ಸರಸ್ವತಿ ನೃತ್ಯತು ವಾಚಿ ಮೇ ಸದಾ. ಅಖಂಡಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಆದರಣೀಯ ಭಗವದ್ಭಕ್ತರಲ್ಲಿ ವಿಜ್ಞಾಪನೆಗಳು. ಒಳ್ಳೆಯ ಸಂಧ್ಯಾಕಾಲ. ಯಾವ ಸಂಧ್ಯಾಕಾಲವನ್ನು ಭಗವಂತನ ನಾಮಸ್ಮರಣೆ, ಭಗವಂತನ ಲೀಲಾ ವಿನೋದಗಳನ್ನು ಚಿಂತನೆ ಮಾಡಲಿಕ್ಕೆ, ಅದರ ಬಗ್ಗೆ ಮಾತನಾಡಲಿಕ್ಕೆ, ಅದನ್ನು ಕೇಳಿಸ್ಕೊಳ್ಳೋಕ್ಕೆ, ಮೌನವಾಗಿ ಧ್ಯಾನ ಮಾಡೋಕ್ಕೆ ಪ್ರಶಸ್ತವಾದ ಸಮಯ ಈ ಸಂಧ್ಯಾಕಾಲ. ಪ್ರದೋಷ ಕಾಲ ಅಂತಲೂ ಇದಕ್ಕೆ ಕರೀತಾರೆ. ಪ್ರದೋಷ ಅಂದರೆ ಹಗಲು ಮುಕ್ತಾಯ ಆಗ್ತಾ ಇದೆ, ರಾತ್ರಿ ಸಮೀಪಿಸ್ತಾ ಇದೆ. ಇವೆರಡರ ಸಂಧಿಕಾಲ ಏನಿದೆಯೋ ಅದನ್ನು ಪ್ರದೋಷ ಸಮಯ ಅಂತ ಕರೀತಾರೆ. ಈ ಪ್ರದೋಷ ಸಮಯದಲ್ಲಿ ಭಗವಂತನಾದಂತಹ ಪರಮೇಶ್ವರ ತಾಂಡವ ನೃತ್ಯವನ್ನು ಮಾಡ್ತಾ ಇರ್ತಾನಂತೆ. ಅವನ ಸತಿಯಾದಂತಹ ಪಾರ್ವತಿ ದೇವಿ ಲಾಸ್ಯ ಅನ್ನುವಂತಹ ನೃತ್ಯವನ್ನು ಮಾಡ್ತಾ ಇರ್ತಾಳಂತೆ. ಅಂಥ ಪ್ರಶಸ್ತವಾದ ಸಮಯದಲ್ಲಿ ನೀವೆಲ್ಲ ಇಲ್ಲಿ ಸೇರಿದ್ದೀರಿ. ಪಾರ್ವತಿ ಪರಮೇಶ್ವರ ಅನುಗ್ರಹ ನಮ್ಗೆ ಉಂಟಾಗ್ಬಿಡ್ತು ಅಂದರೆ ಎಲ್ಲವೂ ಸಿಕ್ಕತ್ತೆ. ಯಾಕೆ? ಜಗತಃ ಪಿತರವು ಒಂದೇ, ಜಗತ್ತಿನ ತಾಯಿ ತಂದೆಯರು ಆ ಪಾರ್ವತಿ ಪರಮೇಶ್ವರರು. ಅಂತಹ ಸಮಯದಲ್ಲಿ ನೀವೆಲ್ಲ ಒಟ್ಟಿಗೆ ಸೇರಿದ್ದೀರ. ಒಬ್ಬೊಬ್ಬರಾಗೆ ಸೇರಿ ನಾವು ಧ್ಯಾನ ಮಾಡೋದು, ಭಜನೆ ಮಾಡೋದು ಒಂದು, ನಮ್ಮ ಮನೆಯವ್ರನ್ನೆಲ್ಲ ಸೇರಿಸ್ಕೊಂಡು ಮಾಡ್ತೀವಿ ಅನ್ನೋದು ಇನ್ನೊಂದು. ಸುತ್ತಮುತ್ತಲಿನ ದೂರದ ಮನೆಯವರು ಎಲ್ಲರೂ ಕೂಡ ಒಂದು ಕಡೆ ಸೇರ್ಕೊಳ್ತೀವಿ. ಎಲ್ಲರ ಶುಭ್ರವಾದ ಮನಸ್ಸು ಕೂಡ ಒಟ್ಟಿಗೆ ಸೇರುತ್ತೆ. ಹೇಗೆ ಬೇರೆ ಬೇರೆ ಬಣ್ಣದ ಹೂಗಳನ್ನು ತುಂಬ ಚೆನ್ನಾಗಿ ಮಾಲೆಯನ್ನಾಗಿ ಕಟ್ಟಿ ಹಾಕಿದ್ರೆ ತುಂಬ ಕಣ್ಣುಗಳಿಗೆ ನೇತ್ರೋತ್ಸವ ಅಂತ ಆಗುತ್ತೋ, ಹಾಗೆ ಬೇರೆ ಬೇರೆ ಕಡೆಯಿಂದ ಬಂದಂತಹ ನಿಮ್ಮ ಮನಸ್ಸುಗಳೆಲ್ಲ ಕೂಡ ಒಟ್ಟಿಗೆ ಸೇರಿದೆ. ಇದನ್ನು ಕರೀತಾರೆ ನಿಜವಾದಂತಹ ಅರ್ಥದಲ್ಲಿ ದೈವೀ ದರ್ಶನ. ದೈವದ ಚಿಂತನೆ, ದೈವೀ ದರ್ಶನ ಆಗಬೇಕಂದ್ರೆ ಅದ್ರ ಬಗ್ಗೆ ಚಿಂತನೆಯಿಂದ ಮಾಡುವಂತಹ ವ್ಯಕ್ತಿಗಳು ಒಂದು ಕಡೆ ಸೇರಬೇಕು, ಶಾಂತವಾಗಿ ಧ್ಯಾನ ಮಾಡಬೇಕು. ಆಮೇಲೆ ಅಂತಹ ಶಾಂತವಾದ ಮನಸ್ಸಿನಲ್ಲಿ ಒಳ್ಳೆ ವಿಷಯಗಳನ್ನ ತುಂಬಿಕೊಳ್ಬೇಕು. ಯಾವಾಗ ಮನಸ್ಸಿಗೆ ಒಳ್ಳೆ ವಿಷಯ ತುಂಬಕ್ಕೆ ಹೋಗ್ತೀವೋ ನಾವು, ಆ ತಕ್ಷಣ ಅಲ್ಲಿರುವಂಥ ಕುತ್ಸಿತ ಕೆಟ್ಟ ಅಂಶಗಳು ಖಾಲಿ ಮಾಡ್ತವೆ ಕೆಲಸವನ್ನು, ಜಾಗವನ್ನು. ಯಾವಾಗ ಒಳಿತೇ ಇಲ್ವೋ ತಲೆಯಲ್ಲಿ, ಆವಾಗ ಬೇರೆ ಬೇರೆ ಬಂದು ಸೇರ್ಕೋತಾ ಇರ್ತವೆ. ಅದು ಇದು ಕೊಳಕು ಚಿಂತನೆ ಬೇಡದ್ದು ಛೇ ಛೇ ಛೇ. ಯಾವಾಗ ಒಳ್ಳೆದು ಸೇರ್ಕೊಳಕ್ಕೆ ಹೋಗುತ್ತೋ, ಓ ಇದು ಸರಿ ಇಲ್ಲಪ್ಪ ಇವ್ರ ತಲೆ, ನಾವು ಬರಬಾರ್ದು ಇಲ್ಲಿ ಅಂದ್ಬಿಟ್ಟು ಕೆಟ್ಟದ್ದು ಓಡೋಗ್ಬಿಡುತ್ತೆ. ಅದಕ್ಕೆ ಈ ಸತ್ಸಂಗ ಇದೆಯಲ್ಲ, ಸತ್ಕಥಾಶ್ರವಣ ಇದೆಯಲ್ಲ, ಅದನ್ನು ಪ್ರತಿನಿತ್ಯ ಮಾಡಬೇಕು ಅಂತ ಹೇಳಿದ್ರು. ನಮ್ಮ ಪ್ರಾಚೀನರು ಒಂದು ಶ್ಲೋಕವನ್ನು ಹೇಳ್ತಾ ಇದ್ರು. ನಾವು ಅದನ್ನು ಹೇಳಬೇಕು, ಅನುಸಂಧಾನ ಮಾಡಬೇಕು. ಏನಂದರೆ, ಬೆಳಗ್ಗೆ ಹೊತ್ತು ಜೂಜಿನ ಪ್ರಸಂಗ, ಮಧ್ಯಾಹ್ನ ಹೆಂಗಸರ ಪ್ರಕರಣ, ಸಾಯಂಕಾಲ ಕಳ್ತನ ಹೇಗೆ ಮಾಡೋದು, ಈ ತರಹ ಮಾಡ್ತಾ ಒಳ್ಳೆ ಒಳ್ಳೆ ಸಜ್ಜನರು ಕಾಲ ಕಳೀತಾರಂತೆ. ಸಜ್ಜನರು ಕಾಲ ಕಳೆಯೋದು ಹೇಗೆ? ಬೆಳಗ್ಗೆ ಜೂಜು, ಪರವಾಗಿಲ್ಲಪ್ಪ ಒಳ್ಳೆಯದನ್ನೇ ಹೇಳಿದ್ದಾರೆ. ಯಾಕಂದರೆ ಎಲ್ಲ ಕಡೆ ಜೂಜಾಟಗಳು ಅದು ಇದು ಏನೇನೋ ನಡೀತಾ ಇರುತ್ತೆ. ಮಧ್ಯಾಹ್ನ ಸ್ತ್ರೀಯರ ಬಗ್ಗೆ, ಸಾಯಂಕಾಲ ಕಳ್ತನ ಮಾಡೋ ಸುಲಭ ಪಡ್ಕೊಂಬಿಡ್ಬೋದು ಏನಾರು. ಇಂಥ ಉಪದೇಶ ಇದ್ದರೆ ಜನಸಾಮಾನ್ಯರಿಗೂ ತಲುಪತ್ತಪ್ಪ. ತುಂಬ ಸೆಕ್ಯುಲರಪ್ಪ, ಇದು ಜಾತ್ಯತೀತವಾಗಿ ಎಲ್ರಿಗೂ ಆಗತ್ತಪ್ಪ ಅಂತ ಹೇಳ್ಬೋದು. ಆದರೆ ಒಂದು ವಿಷಯ ನಮಗೆ ಗೊತ್ತಿರಬೇಕು, ನಮ್ಮ ಪ್ರಾಚೀನರು ಒಂದು ಸರ್ತಿ ಬಾಯಿ ಬಿಡ್ತು ಅಂದರೆ
ಒಂದು ಶ್ಲೋಕವನ್ನು ರಚನೆ ಮಾಡ್ತು ಅಂದರೆ ಅದು ಎಲ್ಲ ಕಾಲಕ್ಕೂ ಅನ್ವಯ ಆಗುವಂತಹ ರೀತಿಯಲ್ಲಿ ಅವ್ರು ಬರೆದಿರ್ತಾರೆ. ಮತ್ತು ಅದನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ನಮಗೊಂದು ಸ್ವಲ್ಪ ಪೂರ್ವ ಸಿದ್ಧತೆ ಬೇಕಾಗತ್ತೆ, ಇಲ್ಲ ಅಂದರೆ ಅನರ್ಥ ಆಗತ್ತೆ. ನಾಡಿದ್ದು ಏಕಾದಶಿ, ಹೌದಾ? ಅದಕ್ಕೆ ಒಬ್ಬರು ಪ್ರಾಪ್ತಾಯಾಂತು ಏಕಾದಶ್ಯಾಂ ಕರ್ತವ್ಯಂ ಭೋಜನತ್ರಯಂ. ಏಕಾದಶಿ ಬಂತು ಅಂದರೆ 3 ಸರಿ ಊಟ ಮಾಡಪ್ಪ. ದಿನ 2 ಸರಿ ಊಟ ನಾವು ಮಾಡ್ತಿದ್ವಿ, ಏಕಾದಶಿ 3 ದಿವಸ ಊಟನ. ಅವ್ರು ಋಷಿಗಳು ಒಳ್ಳೆಯವರಪ್ಪ, ಋಷಿಗಳು ತುಂಬ ಒಳ್ಳೆಯವರು, ನಮ್ಮನ್ನೆಲ್ಲ ಯೋಚನೆ ಮಾಡಿ ಒಳ್ಳೊಳ್ಳೆ ಅನುಗ್ರಹಣೆ ಮಾಡಿದ್ದಾರೆ ಅಂತ ನಮಗನ್ಸತ್ತೆ. ಆದರೆ ಋಷಿಗಳ ವಾಕ್ಯ ಇದೆಯಲ್ಲ, ಅದನ್ನು ನಾವು ತಿಳ್ಕೊಂಡಂಗೆ ಹಾಗೆ ಹೊರೆ ಹಚ್ಚೋಕ್ಕಾಗಲ್ಲ. ಅದನ್ನು ಒಂದು ಸ್ವಲ್ಪ ನೋಡಬೇಕು. ಅವ್ರು ಬರಿಬೇಕಾದ್ರೆ ಕರ್ತವ್ಯಂ ಭೋ ಜನ ತ್ರಯಂ ಅಂತ ಬೇರೆ ಬೇರೆ ಪದ ಮಾಡಿದ್ದಾರೆ. ಭೋಜನ ತ್ರಯಂ ಅಂತ ಮಾಡಿಲ್ಲ. ಭೋ ಜನ, ಓ ಜನರೇ, ಓ ಆಸ್ತಿಕ ಮಹನೀಯರೇ, ಕೇಳಿಸ್ಕೊಳ್ಳಿ. ಏಕಾದಶಿ ಬಂದಾಗ ತ್ರಯಂ ಕರಣೀಯಂ, 3 ಕೆಲಸವನ್ನು ಮಾಡಬೇಕಪ್ಪ ನೀವು. 3 ಸರಿ ಊಟ ಅಂತ ಹೇಳಿಲ್ಲ, 3 ಮಾಡಬೇಕು ಕೆಲಸ. ಏನದು? ಜಾಗರಹ, ನಿದ್ದೆ ಮಾಡಬಾರ್ದು ಅವತ್ತಿನ ದಿವಸ ಇಡೀ ಪೂರ್ತಿ ಮನಸ್ಸೆಲ್ಲವೂ ಭಗವಂತನ ಕಡೆಯೇ ಇರಬೇಕು. ಜಾಗರಣೆ ಮಾಡಬೇಕು ಎಷ್ಟಾಗುತ್ತೆ. ಕೊನೆ ಪಕ್ಷ ಹಗಲೊತ್ತಾದರೂ ಜಾಗರಣೆ ಅಂದರೆ ಭಗವಂತನ ಚಿಂತನೆ. ಸಾಯಂಕಾಲದ ಹೊತ್ತು, ರಾತ್ರಿ ನಿದ್ದೆ ಮಾಡ್ಬೋದು, ಬೇಗ ಹೇಳಬೇಕು. ಆಹಾರ ಇಲ್ಲ ಅಂತ ಕೂಡಲೇ ಅವತ್ತಿನ ದಿವಸ ಬೆಳಿಗ್ಗೆ ಬೇಗ ಹೇಳಲಿಕ್ಕೆ ಅನುಕೂಲವಾಗತ್ತೆ. ಪಚನದ ಈ ಅಂಗಗಳಿದೆಯಲ್ಲ, ಅಂಗಗಳಿಗೆಲ್ಲ ರೆಸ್ಟ್ ಅವತ್ತು. ನಾವೆಲ್ಲ ವಾರಕ್ಕೊಂದ್ಸರಿ ರೆಸ್ಟ್ ತೊಗೊಳ್ತೀವಿ, ಹೌದಾ? ಭಾನುವಾರ ಅಂದ್ಬಿಟ್ಟು. ಗೃಹಿಣಿಯರಿಗೆ ಆ ರೆಸ್ಟ್ ಇರಲ್ಲ, ನಮ್ಮ ಗಂಡಸರಿಗೆಲ್ಲ ರೆಸ್ಟ್ ಇರುತ್ತೆ, ಕೆಲಸ ಮಾಡುವಂಥವ್ರಿಗೆ. ಇರಲಿ, ಗೃಹಿಣಿ ಯಾವಾಗಲೂ ತ್ಯಾಗದ ಮೂರ್ತಿ, ಗಂಡಸಿಗಿಂತ ಯಾವಾಗಲೂ ಮೇಲ್ಮಟ್ಟದಲ್ಲಿರುವಂಥವಳು. ಹಾಗಾಗಿ ಅವಳು ಅದನ್ನು ತುಂಬ ಸಮರ್ಪಿತ ಭಾವದಿಂದ, ಗಂಡಸರೆಲ್ಲ ಬಿಡುವಾಗಿದ್ದರೂ ಕೂಡ ಅವಳು ಮಾತ್ರ ಕಾರ್ಯತತ್ಪರ ಆಗಿಯೇ ಇರ್ತಾಳೆ. ಹಾಗಾಗಿ ಜಾಗರಹ, ಜಾಗರಣೆ ಇರಬೇಕು ಒಂದು. ಎರಡನೇದು ಸತ್ಸಂಗ, ಸತ್ಸಂಗ ನಡಿಬೇಕು. ಇನ್ನೊಂದು ಸಜ್ಜಪ, ಒಳ್ಳೆಯ ಜಪ ನಡಿಬೇಕು. ಈ 3 ಏಕಾದಶಿ ದಿವಸ ಬಂದಾಗ ಮಾಡಲೇಬೇಕು. ಪ್ರತಿನಿತ್ಯನೂ ಮಾಡಬೇಕು. ಆದರೆ ಪ್ರತಿನಿತ್ಯ ತುಂಬ ಜಾಸ್ತಿ ಪ್ರಮಾಣದಲ್ಲಿ ನಮಗೆ ಆಗದೆ ಹೋಗ್ಬೋದು, ಕಡಿಮೆ ಪ್ರಮಾಣದಲ್ಲಿ ಆಗ್ಬೋದು. ಮಾಡಬೇಕು, ಬಿಡಬಾರ್ದು. ಏಕಾದಶಿ ಬಂದಾಗ ಜಾಸ್ತಿ ಮಾಡಬೇಕು. ಹೀಗೆ ಶ್ಲೋಕಗಳನ್ನು ಅರ್ಥೈಸಿಕೊಳ್ಳೋದ್ರಲ್ಲಿ ನಮಗೆ ಒಂದು ಚಿಂತನೆ, ಒಂದು ಸಂಸ್ಕಾರ ಇರಬೇಕು. ಇಲ್ಲದೆ ಇದ್ದರೆ ಯಾವುದನ್ನು ತಗೊಂಡು ಏನೇನೋ ಹೇಳಿಬಿಟ್ಟು ಈ ಋಷಿಗಳು ಏನೇನೋ ಬರೆದುಬಿಟ್ಟಿದ್ದಾರೆ, ನಮ್ದು ಯಾವುದು ಸರಿ ಇಲ್ಲ ಈ ಗ್ರಂಥಗಳು ಅಂಥೇಳಿ ಒಂದು ಅಪಪ್ರಚಾರದ ಖ್ಯಾತಿ ನಡೀತಾ ಹೋಗುತ್ತೆ ಅನ್ನೋದು ನಿಮಗೆ ಗೊತ್ತಿರಬೇಕು. ಯಾರೋ ಒಬ್ಬ ಬಂದು ಏನೇನೋ ಹೇಳಿಬಿಟ್ರೆ ಅವನಿಗೆ ಸಂಸ್ಕೃತ ಗೊತ್ತಿದೆಯಾ, ಗ್ರಂಥವನ್ನು ಪೂರ್ತಿಯಾಗಿ ಓದಿದ್ದಾನ, ಮಹಾತ್ಮರಿಂದ ಉಪದೇಶ ಪಡೆದಿದ್ದಾನ, ಅವನು ಏನೂ ಇಲ್ಲದೆ ಯಾರೋ ಒಬ್ಬ ಏನೋ ಮಾತಾಡಿಬಿಟ್ರೆ ಅದು ಪತ್ರಿಕೆಯಲ್ಲಿ ದೊಡ್ಡ ದೊಡ್ಡದಾಗಿ ವಿಷಯ ಬಂದ್ಬಿಡುತ್ತೆ. ನೋಡಿ, ಇವತ್ತು ಪ್ರವಚನ ನಡೀತಾ ಇದೆ, ಈಗಾಗಲೇ 4 ದಿವಸಗಳಿಂದ ನಡೀತಾ ಇದೆ, ಇಲ್ಲಿ ಇನ್ನೂ 3 ದಿವಸ ನಡೆಯುತ್ತೆ. ಇದು ಎಲ್ಲಾರು ಪತ್ರಿಕೆಯಲ್ಲಿ ಸುದ್ದಿ ಆಗತ್ತಾ? ನೀವು ಓದುವಂಥ ಪತ್ರಿಕೆಯಲ್ಲಿ ಇಂಥ ಕಡೆಯಿಂದ ಪ್ರವಚನ, ಇಂಥವ್ರು ಬಂದು ಈ ವಿಷಯ ಹೇಳ್ತಾ ಇದ್ದಾರೆ, ಇದರ ವಿಶೇಷ ಈ ತರಹ ಇತ್ತು, ಇಡೀ ಪೂರ್ತಿ ಸಭಾಂಗಣದಲ್ಲಿ ಜನ ತುಂಬಿ ತುಳುಕಿದ್ರು. ಸರಿ ಸಮಯಕ್ಕೆ ಆರಂಭ ಆಯಿತು. ಅವ್ರು ಹೇಳುವಂಥ ಸಮಯಕ್ಕೆ ಸರಿಯಾಗಿ ಯಾರೂ ಕೂಡ ಅದು ಮಾತನಾಡೋದಿಲ್ಲ. ಒಬ್ಬರ ಮೊಬೈಲ್ ಕೂಡ ಡಣ್ ಅಂತ ಶಬ್ದ ಮಾಡಲ್ಲ ಅಲ್ಲಿ. ನಿಜವಾಗಿಯೇ ಅಂತಹ ಒಂದು ವಿಶೇಷವಾದದ್ದು ಈ ಚಳ್ಳಕೆರೆಯಲ್ಲಿ ನಡೀತಿದೆ ಅಂತ ಯಾರಾದರೂ ಪತ್ರಕರ್ತರು ಒಂದು ಸುದ್ದಿ ಮಾಡ್ತಾರೆ 7 ದಿವಸದಲ್ಲಿ? ಇಲ್ಲ, ಬರುವಂಥದ್ದೇ ಎಂಥೆಂಥದ್ದೋ ಸುದ್ದಿ. ಹಾಗಾಗಿ ನಾನು ನಿಮ್ಮಲ್ಲಿ ಮೊದಲನೇದಾಗಿ ಅರಿಕೆ ಮಾಡಿಕೊಳ್ಳುವಂಥದ್ದು ಏನಪ್ಪ ಅಂದರೆ, ಸಂಸ್ಕೃತದ ಶ್ಲೋಕಗಳು, ನಮ್ಮ ಪ್ರಾಚೀನ ಋಷಿಮುನಿಗಳು ಕೊಟ್ಟಿರುವಂಥ ಸಂದೇಶ, ಇದನ್ನು ಸುಮ್ಮನೆ ಹೇಗೋ ಒಂದು ಅಂತ ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ. ವಿಶ್ವವಿದ್ಯಾಲಯದಲ್ಲಿ ಪಾಠ ಮಾಡುವಂಥವರು ಇದರ ಸಂಸ್ಕಾರ ಇಲ್ಲದೆ ಏನೇನೇನೋ ಮಕ್ಕಳಿಗೆ ದುರ್ಬೋಧೆ, ಕೆಟ್ಟ ಬೋಧೆಯನ್ನು ಮಾಡುವಂಥದ್ದು ನಡೀತಾ ಇದೆ. ಹಾಗಾಗಿ ನೀವು ಎಚ್ಚರಿಕೆಯಿಂದ ಇರಬೇಕು. ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಯಾರಿದ್ದಾರೋ ಅವ್ರನ್ನೂ ಕೂಡ ಎಚ್ಚರಿಕೆಯಿಂದ ಇರೋಕ್ಕೆ ಹೇಳಬೇಕು. ಹಾಗೆಮೇಲೆ ನಿಜವಾದ ವಿಷಯ ನಾವು ತಿಳ್ಕೊಳ್ಬೇಕಲ್ಲಪ್ಪ. ಹೇಗಪ್ಪ ಅಂದರೆ, ನೋಡಿ, ಈ ಸತ್ಸಂಗ ಇದೆ, ಇಲ್ಲಿಂದ ತಿಳ್ಕೊಬೇಕು. ಇಲ್ಲ ನಾವು ಆಮೇಲೆ ಓದಬೇಕು. ಭಾಗವತದ ಬಗ್ಗೆ 9 ಸಂಪುಟಗಳಲ್ಲಿ ಚೆನ್ನಾಗಿ ಕನ್ನಡದಲ್ಲಿ ಅನುವಾದ ಆಗಿ ಗದ್ಯದಲ್ಲಿ ಬಂದಿದೆ. ಭಾರತ ದರ್ಶನ ಪ್ರಕಾಶನ ಅಂಥ ಪುಸ್ತಕ ಸಿಗತ್ತೆ.
ಓದೋ ಹಂಗಾಗಬೇಕು. ಅದಕ್ಕೆ ಒಂದು ವೇಗ ಕೊಡಲಿಕ್ಕೆ ಅಥವಾ ದಿಕ್ಕನ್ನು ತೋರಿಸ್ಲಿಕ್ಕೋಸ್ಕರವಾಗಿ ಈ ಭಾಗವತದ ಸಪ್ತಾಹ ಅನ್ನೋದನ್ನು ಶಾರದಾಶ್ರಮ ಅನ್ನೋದು ವ್ಯವಸ್ಥೆ ಮಾಡ್ತಾ ಇದೆ. ಇದರಲ್ಲಿ ಎಲ್ಲರದಲ್ಲೂ ಮುಖ್ಯವಾದ ಪಾತ್ರ ಅಂದರೆ ನಿಮ್ಮದು. ಯಾಕಂದರೆ ನೀವು ಎಷ್ಟು ಮಟ್ಟಿಗೆ ಇದರಲ್ಲಿ ಸಕ್ರಿಯ ಆಗಿರ್ತೀರೋ ಅಷ್ಟರ ಮಟ್ಟಿಗೆ ಈ ಚಟುವಟಿಕೆ ಅನ್ನೋದು ತುಂಬ ಚೆನ್ನಾಗಿ ನಡೆಯುತ್ತೆ. ಆಗ ಶ್ರೋತೃವರ್ಗ ಇವ್ರದ್ದು 95 ಭಾಗದ ಪಾತ್ರ ಇದರಲ್ಲಿ. ಇನ್ನು 5 ಭಾಗ ಪಾತ್ರ ಬೇರೆ ಬೇರೆ ನಿರ್ವಹಣೆ ಮಾಡೋದು, ಹೂವನ್ನು ತರುವಂಥದ್ದು, ಚೊಕ್ಕ ಮಾಡುವಂಥದ್ದು, ಶುದ್ಧಿ ಮಾಡುವಂಥದ್ದು, ಜಮಖಾನ ಹಾಸುವಂಥದ್ದು, ಪ್ರಸಾದ ಇತ್ಯಾದಿನೆಲ್ಲ ಅದೆಲ್ಲ 5%. 95 ಭಾಗ ಇದು ನಿಂತಿರೋದು ಯಾರ ಮೇಲಪ್ಪ ಅಂದರೆ ನಿಮ್ಮಂಥವರ ಮೇಲೆ. ನೀವೆಲ್ಲರೂ ಕೂಡ ಅದನ್ನು ಅರ್ಥ ಮಾಡ್ಕೊಂಡಿದ್ದೀರ, ತುಂಬ ಸಂತೋಷ. ಇನ್ನಷ್ಟು ಜನ ಅರ್ಥ ಮಾಡ್ಕೊಳ್ಳೋ ಹಂಗಾಗಬೇಕು. ಈ ಖಾಲಿ ಇರುವಂತಹ ಜಾಗ ತುಂಬಬೇಕು. ಯಾರಿಂದ ತುಂಬಬೇಕಂದ್ರೆ ವಿಶೇಷವಾಗಿ ಗಂಡಸರಿಂದ ತುಂಬಬೇಕು. ಗಂಡಸರಿಗೋಸ್ಕರ ಜಾಗ ಕೊಟ್ಟಿದ್ದಾರೆ, ಈಕ್ವಾಲಿಟಿ ಮಾಡಿಬಿಟ್ಟಿದ್ದಾರೆ. ಅರೆ ಗಂಡಸರು ಏನಾಗಿದ್ದಾರೆ, ನಮ್ಗೆ ಈಕ್ವಾಲಿಟಿ ಬೇಡಪ್ಪ, ನಮಗೆ ನಾವು ಹಿಂದುಳಿತೀವಿ ಅಂತ ಆಗ್ಬಿಟ್ಟಿದ್ದಾರೆ. ಇದು ದೊಡ್ಡ ದೌರ್ಭಾಗ್ಯ ನಮ್ಮ ದೇಶದಲ್ಲಿ. ಹೆಂಗಸರು ತುಂಬ ಚೆನ್ನಾಗಿ ಚಿಂತನೆಯಿಂದ, ಆಸಕ್ತಿಯಿಂದ ಕಲಿತು ಸಮರ್ಪಣೆಯನ್ನು ಮಾಡುವಂಥದ್ದು, ಓದುವಂಥದ್ದು, ಒಟ್ಟಿಗೆ ಸೇರುವಂಥದ್ದು ಇದನ್ನು ಮಾಡ್ತಾ ಇದ್ದಾರೆ. ಗಂಡಸರು ನಾವು ದೂರದಿಂದ ಎಲ್ಲೋ ಕೂತ್ಕೊಂಡು ನೋಡ್ತಿರ್ತೀವಿ ಅಂತಾರೆ. ಅರೆ ಒಂದು ಸೌಭಾಗ್ಯ, ಇಲ್ಲಿ ಇಷ್ಟು ಮಂದಿ ಆದರೂ ಗಂಡಸರು ಶ್ರದ್ಧೆಯಿಂದ ಕೂತಿದ್ದಾರೆ. ಇನ್ನೂ ಬೇರೆ ಊರುಗಳಲ್ಲಿ ಇಷ್ಟು ಜನವೂ ಇರೋದು ಕಷ್ಟ. ಅಂದರೆ ಹೆಂಗಸರ ಸಂಖ್ಯೆ ನೋಡಿಕೊಂಡಾಗ ಗಂಡಸರದ್ದು ಭಾರೀ ಅನುಪಾತ ಕಡಿಮೆ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ ಸಹಜವಾಗಿ. ಹಾಗಾಗಿ ಗಂಡಸರು ಇನ್ನೊಂದು 25-30 ಜನ ಬರೋ ಹಂಗಾಯಿತು ಅಂದರೆ ಅವ ಪರವಾಗಿಲ್ಲಪ್ಪ, ನಾವು ಹೆಂಗಸರಿಗೆ ಈಕ್ವಲ್ ಆಗಿದ್ದೀವಿ ನಾವು ಅಂತ ಗಂಡಸರುಗಳು ಹೇಳ್ಕೋಬೋದು. ಅಂತಹ ಸ್ಥಿತಿ ನಾಳೆ ನಾಡಿ ಜೊತೆಗೆ ಬರುತ್ತೆ ಅಂತ ನಿರೀಕ್ಷೆ ಮಾಡೋಣ. ಅದರಲ್ಲಿ ನಿಮ್ಗಳ ಪಾತ್ರನೂ ಇರ್ಬೋದು. ಮನೆಗೆ ಹೋದ್ಮೇಲೆ ಅವರೆಲ್ಲ ಕೇಳ್ತಾರೆ ನಿಮ್ಮ ಮಾತು ಅಂತ ಇಟ್ಕೊಂಡು ಇರಲಿ. ಏಕೆಂದರೆ ಹೆಂಡತಿಯ ಮಾತು ಅಂದರೆ ಅದು ತುಂಬ ಚೆನ್ನಾಗಿರುವಂತಹ ಆಪ್ತ ಸಲಹೆ ಅಂದ್ಬಿಟ್ಟು, ಅವಳು ಆಪ್ತ ಕಾರ್ಯದರ್ಶಿನಿ ನಿಜವಾಗಿಯೂ ಕೂಡ. ಹಾಗಾಗಿ ಒಂದು ಸರ್ತಿಗಲ್ಲದೆ ಇದ್ದರೂ ಇನ್ನೊಂದು ಸರ್ತಿಗಾರು ಅದು ಕೆಲಸ ಮಾಡುತ್ತೆ ಸಹಜವಾಗಿ. ಹಾಗಾಗಿ ಅವರು ನನ್ನ ಹೆಂಡತಿ ಹೋಗಿ ಬರ್ತಾಳಪ್ಪ, ಅವಳು ತಿಳ್ಕೊಂಬಿಡ್ಲಿ ಸಾಕು, ಇಲ್ಲ. ಈ ಚಿಂತನೆ ತಿಳುವಳಿಕೆ ಇದೆಯಲ್ಲ, ಅವ್ರವ್ರದ್ದು ಖಾಸಿಯಾಗಿ ಅವರವರೇ ತಿಳ್ಕೊಬೇಕು. ತಿಳ್ಕೊಂಡ್ಮೇಲೆ ಸಂವಾದ ಮಾಡ್ಬೋದು. ನೀನೇನು ಇವತ್ತು ತಿಳ್ಕೊಂಡೆ, ನಾನು ಏನು ತಿಳ್ಕೊಂಡೆ ಅಂಥೇಳಿ ಮನೆಗೆ ಹೋಗಿ ಮಾತಾಡ್ಬೋದು. ತುಂಬ ಒಳ್ಳೆಯದು, ಅದು ತುಂಬ ಒಳ್ಳೆಯದು. ಮನೇಲಿ 2-3 ಜನ ಪಾಲ್ಗೊಂಡಿದ್ದಾಗ ಅವರು ಸೇರಿ ನಿನಗೇನು ಗ್ರಹಿಕೆ ಆಯಿತು, ನನಗೇನು ಗ್ರಹಿಕೆ ಆಯಿತು ಅನ್ನುವಂಥ ವಿಚಾರ ವಿನಿಮಯ ಮಾಡುವಂಥದ್ದು ತುಂಬ ಒಳ್ಳೆಯದು ಅನ್ನುವಂಥ ವಿಷಯವನ್ನು ಇಟ್ಕೊಂಡು, ಇನ್ನು ಭಾಗವತದ ಪೀಠಿಕೆ ಹಿನ್ನೆಲೆ ಯಾವ ಪ್ರಕಾರ ರಚನೆ ಆಗಿದೆ ಅನ್ನುವಂಥ ವಿಷಯವನ್ನೆಲ್ಲ ಕೂಡ ಈ ಹಿಂದಿನ ದಿನಗಳಲ್ಲಿ ಬೇರೆ ಬೇರೆ ಉಪನ್ಯಾಸಕರು, ಪ್ರವಚನಕಾರರು ನಿಮಗೆಲ್ಲ ತಿಳಿಸಿದ್ದಾರೆ. ಹಾಗಾಗಿ ನೀವೆಲ್ಲ ಕೂಡ ಅದ್ರ ಬಗ್ಗೆ ತಿಳುವಳಿಕೆಯನ್ನು ಪಡೆದಿದ್ದೀರ. ಇವತ್ತಿನ ದಿವಸ ನನಗೆ ವಿಷಯವನ್ನು ಕೊಟ್ಟಿರುವಂಥದ್ದು ಏನಪ್ಪ ಅಂದರೆ, ಶ್ರೇಷ್ಠರಾದಂತಹ ಅವಧೂತ ಪರಂಪರೆ ಅಂತ ಏನಿದೆಯೋ ಅಂತಹ ಅವಧೂತ ಗುರುಗಳು ಯಾರಿದ್ರೋ ಆ ಗುರುಗಳ ಬಗ್ಗೆ. ಮತ್ತು ನಾವು ಪಾಠವನ್ನು ಕಲಿಬೇಕು. ನಿಜವಾಗಿಯೂ ಕೂಡ ಪಾಠವನ್ನು ಕಲೀಲಿಕ್ಕೆ ಭಾಗವತದಲ್ಲಿ, ರಾಮಾಯಣ ಮಹಾಭಾರತದಲ್ಲಿ ತುಂಬ ಕಡೆಯಲ್ಲಿ ಉಪದೇಶ ಕೊಡ್ತಾನೆ ಹೋಗ್ತಾರೆ. ಒಬ್ಬರು ಕೇಳಿದರು ನನ್ನ, ಏನು ಬಂದಿದ್ದೇ ಉಪದೇಶ ಮತ್ತೆ ಬರುತ್ತಲ್ಲ ಅಂತ. ಎಷ್ಟು ಸತಿ ಬಂದಿದೆ? 10 ಸರ್ತಿ ಬಂದಿದೆ. ಸತ್ಯವನ್ನೇ ಹೇಳಬೇಕು, ತಾಯಿ ತಂದೆಯರನ್ನು ಪೋಷಿಸಬೇಕು, ತಾಯಿ ತಂದೆಯರ ಶುಶ್ರೂಷೆಯನ್ನು ಮಾಡಬೇಕು, ಇಂದ್ರಿಯಗಳ ನಿಗ್ರಹವನ್ನು ಮಾಡಬೇಕು, ಇದೆಲ್ಲ ಕೊಟ್ಟಿದ್ದಾರೆ. ಆಯ್ತಲ್ವ? 10 ಸರ್ತಿ ಕೊಟ್ಟಿರಲ್ವಾ? 10ನೇ ಸರ್ತಿ ಓದಿದ ಮೇಲಾದರೂ ನಿಮ್ಗೆ ಅದನ್ನು ಮಾಡ್ತಾಯಿದ್ದೀರಾ? 1ನೇ ಸರ್ತಿಗೆ ಮಾಡೋಕ್ಕಾಗಿಲ್ಲ. 2, 3, 10 ಸರ್ತಿ ಅಂತ ನೀವು ಹೇಳಿದಲ್ಲ, ಸರಿ ಇದೆ ನೀವು ಹೇಳಿದ್ದು. 10ನೇ ಸರ್ತಿ ಓದೋದು ಪೂರ್ತಿ ಗ್ರಹಿಕೆ ಆಯಿತಾ? ಏನೋ ಸ್ವಲ್ಪ ಮಾಡ್ತಾಯಿದ್ದೀನಿ ಅಂತ ಆಗ್ಬಿಡುತ್ತೆ. ಅಂದರೆ ಒಳ್ಳೆಯ ಉಪದೇಶವನ್ನು ಎಷ್ಟು ಸರ್ತಿ ಹೇಳಿದ್ರೂ ಕೂಡ ಅದು ಹೊಸದಾಗಿರುತ್ತೆ. ಮನಸ್ಸು ಗ್ರಹಿಸ್ಕೊಳ್ಳಿಕ್ಕೆ ಅದಕ್ಕೆ ಸಮಯ ಬೇಕಾಗತ್ತೆ. ಆಗಾಗ್ಗೆ ಹೇಳ್ತಾ ಇರಬೇಕಾಗತ್ತೆ. ಅದಕ್ಕೋಸ್ಕರ ಕೊಟ್ಟಿದ್ದಾರೆ. ಇನ್ನು 20 ಸರ್ತಿ ಬರ್ಬೋದು. ನಿಮಗೆ 1ನೇ ಸರ್ತಿಗೆ ಅರ್ಥವಾಗ್ಬಿಡ್ತು ಅನ್ನೋದಾದರೆ ನೀವು ಮುಂದೆ ಓದೋದೇ ಇಲ್ಲ. ನಂಗೆ ಅರ್ಥವಾಗ್ಬಿಟ್ಟಿದೆ ಬಾ, ಅದೇ ಥರವಾಗಿ ನಾನು ಅವಧೂತ ಉಪದೇಶ ಕೊಟ್ಟಿರುವಂಥ ರೀತಿಯಲ್ಲಿ ಉಪದೇಶವನ್ನು ಪಡ್ಕೊಂಡು ನಾನು ಅನುಷ್ಠಾನ ಮಾಡ್ತಾಯಿದ್ದೀನಿ, ನಾನು ಅಂತಹ ಆದರ್ಶ ವ್ಯಕ್ತಿಯಾಗಿದ್ದೀನಿ ಅಂತ ಆಗ್ಬಿಡೋದಾದರೆ ಅಂಥವನಿಗೆ ಪುಸ್ತಕವೇ ಬೇಕಿಲ್ಲ. ಆದರ್ಶ ವ್ಯಕ್ತಿ ಆಗಿಬಿಟ್ರೆ ರಾಮನಂತಾಗು ಅಂತ ಹೇಳ್ತಾರಲ್ಲ, ರಾಮನಂತ ಆಗ್ಬಿಟ್ಟಿದ್ದೀನಿ ಅಂದರೆ ಅವನಿಗೆ ವಾಲ್ಮೀಕಿ ರಾಮಾಯಣ ಓದೋ ಅವಶ್ಯಕತೆ ಇಲ್ಲ. ಅದರ ರಾಮನಂತಾಗು ಅಂತ ಹೇಳ್ಬೋದು ಬಿಟ್ಟರೆ ಆಗುವಂಥದ್ದು ನಿರಂತರವಾದಂತಹ ಪ್ರಕ್ರಿಯೆ. ಅದು ಜನ್ಮಾಂತಗಳಿಂದ ಶುರುವಾಗಿದೆ, ಅದು ಇಲ್ಲಿ ಮುಂದುವರಿತಾ ಇದೆ ಅಲ್ವಾ? ಜನ್ಮ ಅಂತ ಶುರುವಾಗಿರೋದ್ರಿಂದ ನಾವೆಲ್ಲ ಇಲ್ಲಿ ಸೇರ್ಕೊಂಡಿದ್ದೀವಿ. ಇಲ್ಲ ಬರೀ ರಸ್ತೆಯಲ್ಲಿ ಓಡಾಡ್ಕೊಂಡಿದ್ದು ಬಿಡ್ತಿದ್ವಿ ಅಥವಾ ಮನೇಲೆ ಕೂತ್ಕೊಂಡಿರ್ತಿದ್ವಿ. ಎಷ್ಟು ಧಾರಾವಾಹಿಗಳು ಬರ್ತವೆ ಅಲ್ವಾ?
ಎಂತೆಂತೆಂತೆಂತೆಂಥದ್ದು ಬರ್ತವೆ, ಎಳೆದು ಬಿಡುತ್ತೆ ಮನಸ್ಸನ್ನು. ಆದರೂ ಇಲ್ಲ, ನಿಜವಾದಂತಹ ಧಾರೆ ಅಂದರೆ ಅದು ಗಂಗಾಧಾರೆ, ಅದು ಜ್ಞಾನ ಗಂಗಾಧಾರೆ, ಭಕ್ತಿ ಗಂಗಾಧಾರೆ, ಶಾರದಾ ದೇವಿಯ ಜೀವನ ಗಂಗಾ. ಅದು ನಮ್ಮನ್ನು ನಿಜವಾದ ರೀತಿಯಲ್ಲಿ ಶುದ್ಧಿ ಮಾಡುವಂಥದ್ದು ಅನ್ನುವಂತಹ ನಿಷ್ಠೆ ಬರಬೇಕಲ್ಲ. ಅದಕ್ಕೆ ಹಿಂದಿನ ಜನ್ಮಗಳ ಸಂಸ್ಕಾರ ನಿಮಗೆಲ್ಲ ಇರೋದ್ರಿಂದ ನೀವೆಲ್ಲ ಬಂದಿದ್ದೀರಾ. ಇದು ತುಂಬ ಸಂತೋಷದ ವಿಷಯ ಆಗಿದೆ ಅಂತ ಇಟ್ಕೊಂಡು, ಅವಧೂತರು ಅಂತ ಹೇಳಿದ್ರೆ ಗುರುಗಳಲ್ಲಿ ಅವಧೂತರು ಅಂದರೆ ಅವರಿಗೆ ಯಾವುದೇ ವಿಧವಾದಂತಹ ನಿಷೇಧಗಳು ಏನೂ ಇರೋದಿಲ್ಲ. ಹಂಗೆ ಹೋಗ್ಕೊಂಡು ಎಲ್ಲರಲ್ಲೂ ಭಗವಂತ ಇದ್ದಾನೆ, ಎಲ್ಲವೂ ಭಗವಂತ. ಒಂದು ಸತಿ ಆ ಅವಧೂತನಾದಂಥವನಿಗೆ ಒಳ್ಳೆಯ ಆಹಾರ ಸಿಗ್ಬೋದು ತಿನ್ನೋಕ್ಕೆ, ಸಂತೋಷದಿಂದ ಆಹಾರವನ್ನು ಸೇವಿಸ್ತಾನೆ. ಎಲ್ಲೋ ಒಂದು ಕಡೆ ಭಾರಿ ಒಣಕಾಗಿರುವಂಥ ಆಹಾರ ಸಿಗ್ಬೋದು, ಅದನ್ನು ಸಂತೋಷದಿಂದ ಸ್ವೀಕಾರ ಮಾಡ್ತಾನೆ. ಯಾವೊಂದು ಸರಿ ಆಹಾರವೇ ಸಿಕ್ಕೋದಿಲ್ಲ, ಏನು ಚಿಂತೆ ಇಲ್ಲ. ನನಗೆ ನೀರು ಸಿಗ್ತಾ ಇದೆಯಲ್ವಾ, ಸ್ವಚ್ಛವಾದ ನೀರಿಗೆ ಸಂಸ್ಕೃತದಲ್ಲಿ ಜೀವನ ಅಂತ ಒಂದು ಪದ ಇದೆ. ಆಪಹ, ವಾರಿ, ಹಾಗೆ ಜಲಂ, ಉದಕಂ, ಆ ತರಹ ಜೀವನಂ ಅಂತಲೂ ಒಂದು ಪದ. ಅಂದರೆ ನೀರು ಅಂದರೆ ಜೀವನ. ಅದು ನೀರನ್ನು ಕುಡ್ಕೊಂಡೇ ಎಷ್ಟೋ ದಿವಸ ಬೇಕಾದ್ರೂ ಇರ್ಬೋದು, ಸಾಧ್ಯವಾಗತ್ತೆ. ಪಾರ್ವತಿ ಅವಳು ಏನು ಹೆಸರು ಬಂತು ಆಮೇಲೆ ತಪಸ್ಸು ಮಾಡ್ತಾ ಇದ್ದಾಗ, ಇನ್ನೊಂದು ಹೆಸರು ಬಂತು. ತಪಸ್ಸು ಮಾಡ್ತಾ ಇದ್ದಾಗ ಋಷಿಗಳು ಬಂದು ಅವಳು ಆಹಾರವನ್ನೆಲ್ಲ ಬಿಟ್ಬಿಟ್ಟಿದ್ದಾಳಲ್ಲ. ಒಂದು ಹೊತ್ತು ಆಹಾರ ತಗೊಳ್ಳೋಳು, ಆಮೇಲೆ ಒಂದು ಹೊತ್ತು ಇಲ್ಲ, ಆಮೇಲೆ ಹಾಲು ಮಾತ್ರ ಕುಡಿಯೋಳು, ಆಮೇಲೆ ಹಣ್ಣು ಮಾತ್ರ ತಿನ್ನೋಳು, ಆಮೇಲೆ ತಾನಾಗಿ ಬಿದ್ದಂತಹ ತರಗೆಲೆ ಇದೆಯಲ್ಲ ಆ ಎಲೆಯನ್ನು ತಿನ್ಬಿಟ್ಟಿದ್ಬಿಡೋಳು ತಪಸ್ಸು ಮಾಡ್ತಾ. ಕಡೆಗೆ ಆ ತರಗೆಲೆನೂ ತಿಂತಾ ಇರಲಿಲ್ಲ. ಎಲೆ ಇರ್ಲಿಕ್ಕೆ ಸಂಸ್ಕೃತದಲ್ಲಿ ಏನೋ ಪರ್ಣ ಅಂತ, ಪತ್ರಂ ಪುಷ್ಪಂ ಫಲಂ ತೋಯಂ ಬರುತ್ತಲ್ಲ, ಹಾಗೆ ಪರ್ಣ ಅಂದರೆ ಎಲೆ ಅಂತ ಅರ್ಥ. ಅವಳು ಎಲೆಯನ್ನು ತಿನ್ನೋದನ್ನು ಬಿಟ್ಟಾಗ ಋಷಿಗಳು ಅವನಿಗೆ ಏನಂತ ಕರೀತಾರೆ, ನೀನು ಅಪರ್ಣ. ನೋಡಿದ್ರ ನಮ್ಮ ದೇಶದ ಹೆಸರುಗಳಿದೆಯಲ್ಲ, ನಮಗೆಲ್ಲ ಕೊಟ್ಟಿರುವಂಥ ಹೆಸರು, ನಿಮಗೆಲ್ಲ ಕೊಟ್ಟಿರೋ ಹೆಸರು ಅಷ್ಟು ವಿಶಿಷ್ಟವಾದ ಹೆಸರಿರುತ್ತೆ ಅದರಲ್ಲಿ. ಅಪರ್ಣ ಎಲೆಯನ್ನು ತಿಂತಾ ಇರಲಿಲ್ಲ, ಹಾಗೆ ತಪಸ್ಸನ್ನು ಮಾಡ್ತಾ ಇಲ್ಲ. ಹಾಗೆ ಇರುವಂತಹ ರೀತಿ ಏನಿದೆಯೋ ಅಂಥವರಿಗೆ ಅವಧೂತರು ಅಂತ ಕರೀತಾರೆ. ಅಂತಹ ಅವಧೂತರಿಂದ ನಾವು ಪಾಠ ಕಲಿಯಬೇಕು. ಭಾಗವತದ ಕಥಾನಕವನ್ನೆಲ್ಲ ಹೇಳಿದ್ದಾರೆ. 10 ಅವತಾರಗಳು ಏನಿತ್ತು, ಮತ್ಸ್ಯ, ಕೂರ್ಮ, ವರಾಹ ಇತ್ಯಾದಿ, ಆ ಎಲ್ಲ ಅವತಾರಗಳು ಕೂಡ ನಡೆದು ಕೃಷ್ಣಾವತಾರ ಆಗಿ, ಕೃಷ್ಣಾವತಾರದಲ್ಲಿ ಏನೆಲ್ಲ ಲೋಕೋಪಕಾರಕವಾದಂತಹ ಅನುಗ್ರಹವನ್ನು ಕೃಷ್ಣ ಮಾಡಬೇಕಾಗಿತ್ತೋ ಎಲ್ಲರಿಗೂ ಅನುಗ್ರಹವನ್ನು ಮಾಡ್ದ. ಭಾರಿ ಶ್ರೇಷ್ಠವಾದ ವಿದ್ವಾಂಸರಿಗೆ ಅಥವಾ ಸಾಹುಕಾರರಿಗೆ ಅಥವಾ ಯಾರೋ ಇಂಥ ಜಾತಿಯವರಿಗೆ ಆ ತರಹ ಏನಾದ್ರು ಕೃಷ್ಣ ಅನುಗ್ರಹ ಮಾಡಿದ್ನ? ಇಲ್ಲ. ಕೃಷ್ಣನ ಪಾದದಲ್ಲಿ ಯಾರು ಭಕ್ತಿ ಇಟ್ಟರೋ ಅವರೆಲ್ಲರನ್ನು ಉದ್ಧರಿಸ್ತಾ ಮೇಲ್ಮುಖವಾಗಿ ಅವರೆಲ್ಲರನ್ನು ಮೇಲಕ್ಕೆ ತಂದ. ಹಾಗೆ ಮೇಲಕ್ಕೆ ತರೋ ಸ್ಥಿತಿ ಹೊತ್ತಿಗೆ ಅವನಿದ್ದಂತಹ ಯುಗ, ಆ ಅವಧಿ ಮುಕ್ತಾಯ ಆಗಲಿಕ್ಕೆ ಶುರುವಾಗತ್ತೆ. ಯಾವುದಾದ್ರು ಯುಗ ಅವನಿದ್ದಿದ್ದೋ? ದ್ವಾಪರ ಯುಗ. ಕಲಿಯುಗ ಇನ್ನೇನು ಪ್ರವೇಶ ಆಗತ್ತೆ ಅನ್ನುವಂಥ ಸಂಧಿಕಾಲ ಬರ್ತಾ ಇದೆ. ಕೆಲವೇ ದಿವಸಗಳಲ್ಲಿ ಕಲಿಯುಗ ಆರಂಭ ಆಗತ್ತೆ. ಅದನ್ನು ನೋಡಿ ದೇವತೆಗಳು ಕೃಷ್ಣನನ್ನು ಪ್ರಾರ್ಥನೆ ಮಾಡ್ತಾರೆ. ಹೇ ಕೃಷ್ಣ ಪರಮಾತ್ಮ, ಭಗವಂತ, ನೀನು ಭೂಲೋಕಕ್ಕೆ ಇಳಿದು ಬಂದು ಮೇಲಿನಿಂದ ಇಳಿದು ಬಂದ. ಅವತಾರ ಅಂತ ಹೇಳ್ತೀವಲ್ಲ, ಅವತಾರ ಅಂದ್ರೇನು? ಕೆಳಕ್ಕೆ ಇಳಿಯುವುದು, ಅವತರತಿ. ದೊಡ್ಡ ತತ್ವ ಅನ್ನೋದು ನಮ್ಮ ಅನುಕೂಲಕ್ಕೋಸ್ಕರವಾಗಿ ನಮ್ಮ ಮನಸ್ಸಿಗೆ ತಕ್ಕಂತಹ ರೀತಿಯಲ್ಲಿ ಆಗಿ ಬಂದು ಕೃಷ್ಣ ನಮ್ಮವನಾಗ್ಬಿಟ್ಟ. ನೋಡಿದ್ರೆ ಇಂಗ್ಲೀಷಲ್ಲಿ ಒಂದು ಉಕ್ತಿ ಇದೆ, ಇಫ್ ಮೊಹಮ್ಮದ್ ಈಸ್ ನಾಟ್ ಏಬಲ್ ಟು ಗೋ ಟು ಮೌಂಟನ್ ವಿಲ್ ಕಮ್ ಟು ಮೊಹಮ್ಮದ್ ಅಂದ್ಬಿಟ್ಟು. ಮೊಹಮ್ಮದನಿಗೆ ಹಿಮಾಲಯಕ್ಕೆ ಹೋಗೋಕ್ಕಾಗಲಿಲ್ಲ, ಹಿಮಾಲಯವೇ ಕೆಳಗಡೆ ಬಂದ್ಬಿಡ್ತಂತೆ ಮೌಂಟನ್. ಆ ಥರ ಕೃಷ್ಣ ಪರಮಾತ್ಮ ಅವತರಿಸಿ ಗೊಲ್ಲರ ಹಿನ್ನೆಲೆಯಲ್ಲಿ ಇದ್ಕೊಂಡು ಎಲ್ಲರನ್ನು ಉದ್ಧಾರ ಮಾಡಿಯೇ ಬಿಟ್ಟ ಕೃಷ್ಣ. ದೇವತೆಗಳು ಹೇಳ್ತಾರೆ, ಕೃಷ್ಣ ನೀನು ಈ ದ್ವಾಪರ ಯುಗದಲ್ಲಿ ಎಲ್ಲದನ್ನು ಕೂಡ ಸಂಕೀರ್ತನೆ ಮಾಡಿ, ಎಲ್ಲ ಸುವ್ಯವಸ್ಥೆಯನ್ನು ಮಾಡಿ, ಅಧರ್ಮವನ್ನು ನಾಶ ಮಾಡಿ ಧರ್ಮದ ಸ್ಥಾಪನೆ ಮಾಡಿದ್ಯಾ. ನಿನ್ನ ಕೆಲಸ ಮುಗಿದಿದೆ, ಈಗ ನೀನು ಬರಬೇಕು ವೈಕುಂಠ ಲೋಕಕ್ಕೆ ನೀನು ವಾಪಸ್ ಬರಬೇಕು ಅಂತ ಅವರೆಲ್ಲರೂ ಕೂಡ ಕೇಳ್ಕೊಳ್ತಾರಂತೆ. ಆಗ ಅವನು ಹೇಳ್ತಾನೆ, ಹೌದು
ನನಗೂ ಗೊತ್ತಾಗಿದೆ. ಇನ್ನೊಂದು ಸ್ವಲ್ಪ ದಿನಗಳು ದೊಡ್ಡದಾದಂಥ ಉತ್ಪಾತಗಳು, ಉಲ್ಕಾಪಾತಗಳು, ಮಹಾವೃಷ್ಟಿ, ಸಿಡಿಲುಗಳು, ಭೂಕಂಪಗಳು ಎಲ್ಲವೂ ಉಂಟಾಗತ್ತೆ. ಅದರಲ್ಲಿ ವಿಶೇಷವಾಗಿ ನನ್ನ ವಂಶದವರಿದ್ದಾರಲ್ಲ, ಯಾವ ವಂಶ? ಯಾದವ ವಂಶ, ವೃಷ್ಣಿ ವಂಶ. ಅವರು ಎಲ್ಲರೂ ಕೂಡ ಪರಸ್ಪರ ಹೊಡೆದಾಡ್ಕೊಂಡು ಸಾಯ್ತಾರೆ. ಒಬ್ಬ ಬ್ರಾಹ್ಮಣನ ಶಾಪ ಆ ತರಹ ಇದೆ. ಅದಾಗಬೇಕು, ಅದನ್ನು ನಾನು ನೋಡಬೇಕು. ಏಕೆ? ಯಾರು ಅಹಂಕಾರಿಗಳಾಗಿರ್ತಾರೋ, ಯಾರು ಸ್ವಾರ್ಥಿಗಳಾಗಿರ್ತಾರೋ ಅಂತಹ ವ್ಯಕ್ತಿಗಳು ಒಂದಲ್ಲ ಒಂದು ದಿವಸ ಅಧಃಪತವನ್ನು ಹೊಂದ್ತಾರೆ. ನನ್ನ ವಂಶದವರೇ ಆದರೂ ಕೂಡ ಅವರೆಲ್ಲರೂ ಕೂಡ ಮಹಾ ನೀಚ ಕೆಲಸವನ್ನು ಮಾಡ್ತಾ ಇರೋದ್ರಿಂದ ಅವರೆಲ್ಲರ ಅವಸಾನ ಆಗತ್ತೆ. ಆಗ ನನ್ನ ಅವಸಾನವೂ ಆಗತ್ತೆ ಅನ್ನುವಂಥ ವಿಷಯವನ್ನು ಆ ಕೃಷ್ಣ ಪರಮಾತ್ಮ ದೇವತೆಗಳಿಗೆ ಹೇಳ್ತಾನಂತೆ. ಆಗ ಆ ವೃಷ್ಣಿಗಳು ಯಾರಿದ್ರು ಅವ್ರನ್ನ ಮತ್ತು ಮಿತ್ರರು ಎಲ್ಲರನ್ನೂ ಕೂಡ ನೋಡಿ, ದ್ವಾರಕೆ ಇದೆಯಲ್ಲ ಅದು ಮುಳುಗಿ ಹೋಗುತ್ತೆ. ಅದಕ್ಕೋಸ್ಕರ ನೀವೆಲ್ಲರೂ ಕೂಡ ಪ್ರಭಾಸ ಅಂತ ಒಂದು ಕ್ಷೇತ್ರ ಇದೆ. ಈಗ ನಾವು ಗುಜರಾತ್ ಏನು ಕರಿತೀವೋ ಅಲ್ಲೇ ಇರುವಂತಹ ಪ್ರಭಾಸ. ಆ ಪ್ರಭಾಸ ಕ್ಷೇತ್ರಕ್ಕೆ ನಾವು ಹೋಗ್ತೀನಿ, ನೀವೆಲ್ಲರೂ ಕೂಡ ಯಾರ್ಯಾರು ಬರ್ತಿರೋ ಬನ್ನಿ ಅಂತೇಳಿ ಆಹ್ವಾನ ಮಾಡ್ತಾನೆ. ಯಾಕೆ? ಮಹಾತ್ಮರ ಲಕ್ಷಣವೇ ಅದು. ತಾನು ಉದ್ಧಾರಗೊಳ್ಳೋದ್ರ ಜೊತೆಗೆ ಇಡೀ ಸಮುದಾಯವನ್ನು ಕರ್ಕೊಂಡು ತನ್ನ ಜೊತೆಗೆ ಹೋಗ್ಬಿಡ್ತಾರಂತೆ. ಬನ್ನಿ ಪ್ರಭಾಸ ಕ್ಷೇತ್ರಕ್ಕೆ ಅಂದ್ಬಿಟ್ಟು. ಕೆಲವರೆಲ್ಲ ಪ್ರಭಾಸ ಕ್ಷೇತ್ರಕ್ಕೆ ಬರ್ತಾರಂತೆ. ಬಂದಂಥವ್ರು ಅಲ್ಲಿ ಉಳ್ಕೊಳ್ತಾರೆ, ಇನ್ನಷ್ಟು ಜನ ಅಲ್ಲೇ ಉಳ್ಕೊಳ್ತಾರೆ. ಹೇಗೋ ಆಗುತ್ತೆ. ಒಟ್ಟಿನಲ್ಲಿ ಪರಸ್ಪರ ಯುದ್ಧವಾಗಿ ಅವರವರಲ್ಲಿ ಒಂದು ಘರ್ಷಣೆ ನಡೆದು ಅವರೆಲ್ಲರೂ ಕೂಡ ಮರಣವನ್ನು ಆಗ್ತಾರಂತೆ. ಆಗ ಉದ್ಧವ ಅನ್ನುವಂತಹ ಮಹಿಮಾನ್ವಿತರಾದಂತಹ ತಪಸ್ವಿ ಅವನು ಬಂದು, ಕೃಷ್ಣ ನಿನ್ನ ಅವತಾರ ಮುಕ್ತಾಯ ಆಗ್ತಿದೆ ಎಂದು ಗೊತ್ತಾಗತ್ತೆ ಅಂಥೇಳಿ ಅವನ ಪಾದಗಳಲ್ಲಿ ತಲೆಯನ್ನು ಇಟ್ಟವನು ತಲೆಯನ್ನು ಎತ್ತಲೇ ಇಲ್ವಂತೆ. ನನ್ನನ್ನು ಉದ್ಧರಿಸು, ನನ್ನನ್ನು ಅನುಗ್ರಹಿಸು, ನನ್ನನ್ನು ನೀನು ಬಿಡಬೇಡ ಅಂದ್ಬಿಟ್ಟು ಅಂತ. ಆಗ ಕೃಷ್ಣ ಹೇಳ್ತಾನೆ, ಉದ್ಧವ ನೋಡು, ನನ್ನ ದೇಹ ಅವಸಾನ ಆದಮೇಲೆ ನನ್ನ ಶಕ್ತಿ ಏನಿದೆಯೋ ಅದೆಲ್ಲವೂ ಕೂಡ ಈ ಭಾಗವತ ಗ್ರಂಥ ಇದೆಯಲ್ಲ ಆ ಗ್ರಂಥದಲ್ಲಿ ಬಂದ್ಬಿಡುತ್ತೆ. ಭಾಗವತದಲ್ಲಿ ಇಡೀ ಶ್ರೀಕೃಷ್ಣನ ಶಕ್ತಿ ಅದ್ರಲ್ಲಿ ತುಂಬತ್ತೆ. ಹಾಗೆ ನಿನ್ನಲ್ಲೂ ತುಂಬಿಡತ್ತೆ. ನೀನು ಯೋಚನೆ ಮಾಡಬೇಡ. ನಾನು ಭೌತಿಕವಾಗಿ ಇಲ್ಲದೆ ಹೋದರೂ ಕೂಡ ನಿನ್ನಲ್ಲಿ ನಾನು ಯಾವಾಗಲೂ ಇರ್ತೀನಿ ಅಂಥೇಳಿ ಉದ್ಧವನಿಗೆ ಅವನು ತುಂಬ ಮಟ್ಟಿನ ಆಶ್ವಾಸನೆಯನ್ನು ಅಥವಾ ಒಂದು ಅಭಯದ ವಿಷಯವನ್ನು ಕೊಡ್ತಾ ಹೋಗ್ತಾನೆ. ಕೊಟ್ಟಾಗ ಒಂದು ಪ್ರಸಂಗ ಬರುತ್ತೆ. ಈ ಪಾಠವನ್ನು ಕಲಿಯುವಂಥದ್ದು ಅಂತಿದೆಯಲ್ಲ, ಪಾಠವನ್ನು ಕಲಿಸ್ಕೊಡೋವನಿಗೆ ಗುರು ಅಂತ ನಾವು ಕರಿತೇವೆ. ಮೊದಲು ಶಿಕ್ಷಕ ಅಂತ ಕರೆಯಲಾಗತ್ತೆ. ಅವನು ಶಿಕ್ಷಣವನ್ನು ಕೊಡ್ತಾನೆ. 4 4 16, 4 - 2 2 ಇಷ್ಟನ್ನು ಹೇಳ್ಕೊಡ್ತಾ ಹೋಗ್ತಾನಲ್ಲ, ಅವನಿಗೆ ಶಿಕ್ಷಕ. ನಮ್ಮ ಸ್ಕೂಲ್, ಕಾಲೇಜ್, ಯೂನಿವರ್ಸಿಟಿ ಎಲ್ಲ ಕಡೆಯಲ್ಲೂ ಶಿಕ್ಷಕರಿದ್ದಾರೆ, ಹೌದಾ? ನಾವೆಲ್ಲ ಅಲ್ಲೇ ಕಲ್ತಿರೋದು. ಅಲ್ಲಿಂದ ಮೇಲ್ಮುಖವಾಗಿ ಬಂದಿದೆಯಂತೆ ಗುರು. ಗುರು ಅಂದರೆ ಗುಶಬ್ದಸ್ತು ಅಂಧಕಾರ. ಗುಶಬ್ದ ಅಂದರೆ ನಮ್ಮಲ್ಲಿರುವಂತಹ ಅಜ್ಞಾನ. ಋಷಬ್ದಸ್ತು ತನ್ನ ನಿವರ್ತಕ, ಅದನ್ನು ದೂರ ಮಾಡುವಂಥವ್ರು. ನನ್ನ ಪಾಡಿ ನಾನು ಪಾಠ ಹೇಳ್ಕೊಟ್ನಪ್ಪ, ಎಲ್ಲರೂ ಕೂತ್ಕೊಂಡು ಕೇಳಿದ್ರು ಅಲ್ಲ, ಅಷ್ಟಾದ್ರೆ ಬರೀ ಶಿಕ್ಷಕ. ಪಾಠವನ್ನು ಹೇಳಿಸ್ಕೊಡ್ತಾ ಇದ್ದಾರಲ್ಲ, ಅವ್ರ ಹಣೆಯನ್ನು ನೋಡಿದ್ರೆ, ಅವರ ಹುಬ್ಬುಗಳನ್ನು ನೋಡಿದ್ರೆ ಎಷ್ಟು ಅರ್ಥವಾಯಿತು ಎಷ್ಟು ಅರ್ಥವಾಗಲಿಲ್ಲ ಅಂತ ಗುರುಗೆ ಗೊತ್ತಾಗತ್ತೆ. ಆ ಭಾವನೆಯಲ್ಲೇ ಗೊತ್ತಾಗತ್ತೆ. ಯಾರಿಗೆ ಅರ್ಥವಾಗಿಲ್ಲ ಅಂತ ಇವನು ತಿಳ್ಕೊಳ್ತಾನೋ ಅಂಥವ್ರನ್ನ ಕೇಳಿ ತಿಳ್ಕೊಂಡು ಎಷ್ಟು ಅರ್ಥವಾಗಿದೆ, ಇನ್ನೇನು ಅರ್ಥವಾಗಬೇಕು, ಈ ವಿಧಾನ ಅಲ್ಲದೆ ಇನ್ನೊಂದು ವಿಧಾನದಿಂದ ನಾನು ಹೇಳ್ಕೊಡ್ತೀನಿ, ಅದು ಅಲ್ಲದೆ ಇನ್ನೊಂದು ವಿಧಾನ, ಇವತ್ತಿಲ್ಲ ಅಂದರೆ ನಾಳೆ ಹೇಳ್ಕೊಡ್ತೀನಿ ಅನ್ನೋ ರೀತಿಯಲ್ಲಿ ಅಜ್ಞಾನವನ್ನು ತಿಳ್ಕೊಂಡು ದೂರ ಮಾಡುವಂಥವನು ಅವನಿಗೆ ಗುರು ಅಂತ ಕರೀತಾರೆ. ಆಮೇಲೆ ಬರುವಂಥದ್ದು ಆಚಾರ್ಯ. ಆಚಾರ್ಯ ಅಂದರೆ ಒಳ್ಳೊಳ್ಳೆ ವಿಷಯಗಳನ್ನ ಎಲ್ಲ ಕಡೆಯಿಂದಲೂ ತಗೊಳ್ತಾನೆ. ಆಚಿನೋತಿ ಚ ಶಾಸ್ತ್ರಾರ್ಥ. ಆಚಾರ್ಯ ಸ್ಥಾಪಯತ್ಯಪಿ, ತನ್ನ ಶಿಷ್ಯರಲ್ಲೆಲ್ಲ ಒಳಿತಿನ ವಿಷಯವನ್ನು ತಗೊಂಡು ಹೆಕ್ಕಿ ಹಾಕಿ ಆ ಶಿಷ್ಯರಿಗೆ ಕೊಡ್ತಾ ಹೋಗ್ತಾನೆ. ಆ ಆಚಾರ್ಯ ಉಪದೇಶ ಮಾಡಲಿಕ್ಕೆ ಮಾತ್ರ ಇರಲ್ಲ, ಉಪದೇಶಕ್ಕೆ ಮುಂಚೆ ತಾನು ಆಚರಣೆ ಮಾಡ್ತಾ ಇರ್ತಾನೆ. ಅದನ್ನು ಸ್ವಯಂ ಆಚರತೆ ಯಸ್ತು. ಸ್ವಯಂ ಯಾರು ಆಚರಣೆ ಮಾಡ್ತಾ ಇರ್ತಾನೋ ಆಚಾರ್ಯ ಸಹ ಪ್ರಕೀರ್ತಿತ, ಅವನನ್ನು ಆಚಾರ್ಯ ಅಂತ ಕರೆದು.
ಅಲ್ವಾ? ವೇದವ್ಯಾಸ ಆಚಾರ್ಯ, ವಾಲ್ಮೀಕಿ, ಶಂಕರಾಚಾರ್ಯ ಇವೆಲ್ಲ ಬರಬೇಕಾದ್ರೆ ಅವರು ಉತ್ತಮವಾದ ವಿಷಯಗಳನ್ನ ಎಲ್ಲ ಕಡೆಯಿಂದ ತಗೊಂಡ್ರು, ಅದನ್ನು ಶಿಷ್ಯರಲ್ಲಿ ಸಂಕ್ರಾಂತ ಮಾಡಿದ್ರು, ತಾವೂ ಆಚರಣೆ ಮಾಡಿದ್ರು. ಹಾಗಾಗಿ ಆಚಾರ್ಯ ಅನ್ನುವಂಥ ಪದವಿ. ಹಾಗಾಗಿ ಶಿಕ್ಷಕನಿಂದ ಗುರು ಆಗಬೇಕು, ಗುರುವಿನಿಂದ ಉಪಾಧ್ಯಾಯ ಅಂತ ಒಂದು ಪದ ಇದೆ, ಸಮೀಪದಲ್ಲಿ ಕೂರಿಸ್ಕೊಂಡು ಹೇಳುವಂಥದ್ದು. ಕಡಿಮೆ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳಿರಬೇಕು, ಒಂದು 20 ಜನ ಇರ್ಬೋದು, 10 ಜನ ಇದ್ದರೆ ಇನ್ನೂ ಒಳ್ಳೆಯದು. ಇವನು ಹೇಳಬೇಕು, 10 ಜನರ ಮುಖವನ್ನು ಪೂರ್ತಿಯಾಗಿ ನೋಡಬೇಕು, ಅವರಿಂದ ಹೇಳಿಸ್ಬೇಕು. ಆ ಪ್ರಕಾರವಾಗಿ ಪರಿಪೂರ್ಣತೆಗೆ ಮಾಡುವಂಥದ್ದು. ಅದಕ್ಕೆ ಕಡಿಮೆ ಸಂಖ್ಯೆಯಲ್ಲಿ ಇರ್ತಾರೆ. ಹಾಗೆ ಹತ್ತಿರದಿಂದ ಉಪದೇಶ ಮಾಡಿದಾಗ ಉಪಾಧ್ಯಾಯ ಅಂತ ಕರೀತಾರೆ. ಆಮೇಲೆ ಆಚಾರ್ಯ ಈ ಪ್ರಕಾರ. ಅದರ ಮುಂದಿನ ಹಂತವೇ ಅವಧೂತ. ಅವಧೂತ ಅಂದರೆ ತನಗೆ ಯಾವ ರೀತಿಯಾದಂತಹ ಲೌಕಿಕವಾದ ಪ್ರಜ್ಞೆಯೂ ಇರೋದಿಲ್ಲ, ಯಾವುದಿದ್ದರೆ ಅದರಲ್ಲಿ ತೃಪ್ತನಾಗಿಬಿಟ್ಟಿರ್ತಾನೆ ನಿಜವಾಗಿಯೂ ಕೂಡ, ಅಂಥವನನ್ನು ಅವಧೂತ ಅಂತ ಕರೀತಾರೆ. ನಮ್ಮ ಪ್ರಪಂಚವನ್ನೇ ಗೆದ್ದೆ ಅಂತ ಅಂದ್ಕೊಂಡಂತಹ ಅಲೆಕ್ಸಾಂಡರ್ ಚಕ್ರವರ್ತಿ ಅನ್ನುವಂಥವನು ಎಲ್ಲ ಕಡೆ ದಂಡೆತ್ತಿ ಹೋಗಿ ಎಲ್ಲರನ್ನೂ ವಶ ಮಾಡಿಕೊಂಡು ತನ್ನ ಅಧೀನಕ್ಕೆ ಮಾಡ್ಕೊಂಡು ಬಂದಂತ ಇತಿಹಾಸಕಾರರು ಬರೀತಾರೆ. ಭಾರತಕ್ಕೆ ಬಂದಾಗ ಅಲೆಕ್ಸಾಂಡರ್ನ ಕತ್ತಿ ಇತ್ತಲ್ಲ, ಆ ಕತ್ತಿ ಗಂಗೆಯಲ್ಲಿ ತೇಲಾಡ್ಬಿಟ್ಟು ಮುಳುಕೊಂಡು ಶುದ್ಧವಾಯಿತು. ಮತ್ತು ಭಾರತದಲ್ಲಿ ಏನೂ ಮಾಡೋಕ್ಕಾಗಲಿಲ್ಲ ಅವನಿಗೆ. ಅಲೆಕ್ಸಾಂಡರ್ ಹಿಂಗೆ ಹೋಗ್ಕೊಂಡು ಬರ್ತಾ ಇದ್ದಂತೆ ಅಲ್ಲ ಕುದುರೆದೊಯ್ಯದಲ್ಲಿ. ನೋಡ್ತಾನಂತೆ ಒಂದು ಅರಣ್ಯದಲ್ಲಿ ಸರಿ ಯಾರೋ ಒಬ್ಬ ಬಿಕಾರಿ ತರಹ ಒಬ್ಬ ಅಲ್ಲಿ ಸುಮ್ಮನೆ ಕೂತ್ಕೊಂಡಿದ್ದಾನೆ. ಅದಕ್ಕೋಸ್ಕರ ಅವ್ನು ನೋಡಿದವನು ಅವನ ಶಿಷ್ಯನಿಗೆ ಹೇಳ್ತಾನೆ, ಅವನ ಸೇವಕ ಇದ್ನಲ್ಲ ಅವನಿಗೆ, ನೋಡು ಹೋಗು, ಅವನಿಗೆ ಪಾಪ ಏನೂ ಇಲ್ಲ ಅಂತ ಕಾಣಿಸುತ್ತೆ, ಅದಕ್ಕೋಸ್ಕರಾಗಿ ಹೋಗಿ ಕೇಳ್ಕೊಂಬ ಏನು ಬೇಕು ಅಂತ ಕೊಡೋಣ ಅವನಿಗೆ. ಅವನು ಹೋಗಿ ಕೇಳ್ತಾನಂತೆ, ಈ ಥರ ನಿಮ್ಗೇನಾದ್ರು ಬೇಕಾದ ಹೇಳಿ ಕೊಡ್ತೀವಿ. ನನಗೇನು ಬೇಡಪ್ಪ, ನನಗೇನು ಅವಶ್ಯಕತೆ ಇಲ್ಲ. ಇಲ್ಲ ಅಲೆಕ್ಸಾಂಡರ್ ಅಂತ ಚಕ್ರವರ್ತಿ ಹೇಳಿ ಕಳಿಸಿದ್ದಾನೆ, ನಿಮ್ಗೆ ಏನು ಬೇಕು ಕೇಳಿ, ಚಕ್ರವರ್ತಿಯ ಸಂಪತ್ತಿಯನ್ನು ಏನು ಬೇಕಾದ್ರೂ ಕೊಟ್ಬಿಡ್ತಾನೆ. ಏನು ಬೇಕಿಲ್ಲಪ್ಪ, ನನಗೇನು ಬೇಕಿಲ್ಲ. ಇವನು ಹೋಗ್ಬಿಟ್ಟು ವರದಿ ಮಾಡ್ತಾನೆ ಅಲೆಕ್ಸಾಂಡರ್ಗೆ. ಅಲೆಕ್ಸಾಂಡರ್ಗೆ ಆಶ್ಚರ್ಯ ಆಗತ್ತೆ, ಚಕ್ರವರ್ತಿ ಬಂದು ನಿಂಗೆ ಏನು ಬೇಕಪ್ಪ ಕೊಡ್ತೀನಿ ಎಂದು ಏನು ಬೇಡ ಅಂತ ಹೇಳುವಂಥವನು ಒಬ್ಬ ಭಾರತದಲ್ಲಿ ಇದ್ದಾನೆ ಅಂದರೆ ಎಂಥ ಭಾರತ ಇದು ನಿಜವಾಗಿಯೂ, ಶ್ರೇಷ್ಠವಾದ ಭಾರತ. ನೀವೆಲ್ಲ ಮನೆಗೆ ಹೋದ್ಮೇಲೆ ನಿಮ್ಮ ಮನೆಯಲ್ಲಿರುವಂಥ ಬೇರೆ ಬೇರೆ ಕುಟುಂಬದ ಸದಸ್ಯರು ಅವರಿಗೆ ಇದೆಲ್ಲ ಹೇಳಬೇಕು. ಆಗ ಅಲೆಕ್ಸಾಂಡರ್ ಏನು ಮಾಡ್ತಾನೆ, ಕುದುರೆಯಿಂದ ತಾನೇ ಇಳಿದು ಅವನ ಬಳಿಗೆ ಬರ್ತಾನಂತೆ. ಬಂದು, ಮಹಾತ್ಮರೇ, ನಾನು ಅಲೆಕ್ಸಾಂಡರ್ ಅಂತ ಚಕ್ರವರ್ತಿ ಬಂದಿದ್ದೀನಿ, ನೀವು ನಮಸ್ಕಾರ ಮಾಡ್ತಾ ಇದ್ದೀನಿ, ನಿಮ್ಗೆ ಏನು ಬೇಕು ಕೇಳಿ ಕೊಡ್ತೀನಿ ಅಂತ. ಅಲ್ಲಿವರೆಗೆ ತಲೆ ತೆಗ್ಗಿಸ್ಕೊಂಡಿದ್ದವನವನು ಒಂದು ಸರ್ತಿ ತಲೆ ಎತ್ತಿ ನೋಡ್ತಾನಂತೆ. ಓಹ್, ನೀನು ಅಲೆಕ್ಸಾಂಡರ್ ಅಂದರೆ ಚಕ್ರವರ್ತಿನಾ? ಸರಿ, ನಿನ್ನ ಒಳಗಡೆಯಲ್ಲಿ ಒಂದು ಆತ್ಮ ಅಂತ ಇದೆ, ಆತ್ಮವನ್ನು ಗೆದ್ದಿದ್ಯಾ ನೀನು? ನಿನ್ನ ಆತ್ಮವನ್ನು ನೀನು ಗೆಲ್ಲಬೇಕು, ನಿನ್ನನ್ನು ನೀನು ಗೆಲ್ಲಬೇಕು. ಇಡೀ ಪ್ರಪಂಚವನ್ನು ಗೆದ್ದಿದ್ಯಾ, ನಿನ್ನನ್ನು ನೀನು ಗೆದ್ದಿದ್ಯಾ? ಇಲ್ಲ. ನನಗೆ ಸೂರ್ಯ ಪ್ರಕಾಶ ಕೊಡ್ತಾ ಇದ್ದಾನೆ, ಪರ್ವತದಿಂದ ಬರ್ತಾ ಇರುವಂಥ ತಿಳಿಯಾದ ನೀರನ್ನು ಕುಡಿತಾ ಇದ್ದೀನಿ ನಾನು, ಈ ಮರದಿಂದ ಬೀಳುವಂಥ ಎಲೆ ಮತ್ತು ಹಣ್ಣುಗಳನ್ನ ತಿನ್ಕೊಂಡು ಆರಾಮಾಗಿದ್ದೀನಿ, ನನಗೆ ಏನೂ ಬೇಕಿಲ್ಲ. ಈಗ ತೊಂದರೆ ಕೊಡ್ತಿರೋದು ಅಂದರೆ ನೀನು ನೆರಳು ನನ್ನ ಮೇಲೆ ಬೀಳ್ತಾ ಇದೆ, ಈಗ ತೊಲಗು ಇಲ್ಲಿಂದ. ಚಕ್ರವರ್ತಿಗೆ ಒಬ್ಬ ಕೌಪೀನವನ್ನು ಧರಿಸ್ಕೊಂಡಿರುವಂಥ ವ್ಯಕ್ತಿ ಅವನನ್ನು ತೊಲಗು ಅಂತ ನಮ್ಮ ದೇಶದಲ್ಲಿ. ಯಾಕೆ? ಇರುವಂತಹ ಆತ್ಮತತ್ವ ನಿನ್ನನ್ನು ನೀನು ಗೆಲ್ಲಬೇಕಪ್ಪ, ಗೆದ್ದಿದ್ಯಾನಪ್ಪ ಅಂದ್ಬಿಟ್ಟು ಅಂಥೇಳಿ ಚಕ್ರವರ್ತಿ ಆದಂಥ ವ್ಯಕ್ತಿ ನಮ್ಮ ದೇಶದಲ್ಲಿ ಬಂದು ಅಲ್ಲಿಂದ ಏನು ಅಂಪರಾಕು ಪರಾಕು ಪರಾಕು ಜೈ ಅಂತ ಅವನ ಹೆಸರನ್ನು ಹೇಳಿ ಅವನು ಏನು ನೃತ್ಯ ಮಾಡ್ಕೊಂಡು ಬಂದು ಹೂವಿನ ಮಳೆ, ಚಿನ್ನದ ಮಳೆ, ಚಿನ್ನದ ಸಣ್ಣ 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 ಹೂಗಳು ಅದನ್ನೆಲ್ಲ ಹಾಕಿ ಅವನು ತಲೆ ಹಾಕಿ ಕರ್ಕೊಂಬರ್ತಾರಂತ. ಕರ್ಕೊಂಬಂದಾಗ ಅವನು ಹೀಗೆ ನೃತ್ಯ ಮಾಡ್ತಾನಂತ ಚಕ್ರವರ್ತಿ. ಏನಂತ? ಅದಂಡ್ಯೋಹಂ ಅದಂಡ್ಯೋಹಂ ಅದಂಡ್ಯೋಹಂ, ನನ್ನನ್ನು ದಂಡಿಸೋರು ಯಾರೂ ಇಲ್ಲ, ಇಡೀ ಪ್ರಪಂಚಕ್ಕೆ ನಾನು ಅಧಿಪತಿ ಅಂತ ಹೇಳ್ತಾರಂತೆ. ಹಾಗಿದ್ದಾಗ ಆ ಸಿಂಹಾಸನ ಮೇಲೆ ಕೂತ್ಕೊಳ್ತಾನಂತೆ, ಎಲ್ಲರೂ ಹೂಮಳೆಗೆ ಇರ್ತಾರಂತೆ. ಎಲ್ಲ ಆದಮೇಲೆ ಅಲ್ಲಿ ಕುಳಿತಂತಹ ಸನ್ಯಾಸಿಗಳಿದ್ರಲ್ಲ, ನಾವು ಇವಾಗಲೇ ಹೇಳಿದ್ನಲ್ಲ, ಕೇವಲ ಕೌಪಿನ ಅಥವಾ ಸಣ್ಣ ಪಂಚೆ ಹುಟ್ಟಂಥವ್ರು ಅಷ್ಟೇ ಅವರ ಆಸ್ತಿ. ಒಂದು ಕಮಂಡ್ಲು ಇರೋದು, ಒಂದು ದಂಡ ಇರೋದು, ಅಷ್ಟೇ ಅವರ ಆಸ್ತಿ. ಅಂತಹ ವ್ಯಕ್ತಿಗಳು ಬರೋರಂತೆ. ಬಂದುಬಿಟ್ಟು
ತಲೆ ಮೇಲೆ ಆ ದಂಡದಿಂದ ಲಟ್ ಲಟ್ ಅಂತ ಕೊಟ್ಟೋರಂತೆ. ಅಯ್ಯಯ್ಯೋ, ಚಕ್ರವರ್ತಿಗೆ, ಹೌದು ಚಕ್ರವರ್ತಿಗೆ. ಅವರೊಂದು ಮಾತನ್ನು ಹೇಳೋರಂತ ಅವಾಗ, ನೀನು ಅದಂಡ್ಯ, ಜನರು ಯಾರೂ ನೀನು ದಂಡಿಸೋಕ್ಕಾಗೋದಿಲ್ಲ, ಯಾಕೆ ನೀನು ಚಕ್ರವರ್ತಿ. ಆದರೆ ನಾವು ಹೇಳ್ತಾ ಇದ್ದೀವಿ, ನಮ್ಮ ದೇಶದ ಋಷಿ ಮುನಿಗಳು ಅಷ್ಟು ಸಾವಿರಾರು ವರ್ಷಗಳಿಂದ ಹೇಳ್ಕೊಂಡು ಬಂದಿದ್ದಾರೆ. ಏನಂತ ಅಂದರೆ ಧರ್ಮದಂಡ್ಯೋಸಿ ಧರ್ಮದಂಡ್ಯೋಸಿ ಅಂತ 3 ಸರಿ ಹೇಳೋರಂತೆ. ಧರ್ಮ ಅಂತಿದೆಯಲ್ಲ, ಅದು ಎಲ್ಲರ ಮೇಲೆ ನಿಂತ್ಕೊಂಡಿದೆಯಪ್ಪ, ಅದರ ದಂಡನೆ ನಿನ್ನ ತಲೆ ಮೇಲೆ ಇದ್ದೇ ಇರುತ್ತೆ. ನೀನು ತಪ್ಪು ಮಾಡಿದ್ರೂ ಕೂಡ ಧರ್ಮ ಅನ್ನೋದು ದಂಡನೆಯನ್ನು ಕೊಡತ್ತೆ. ಎಚ್ಚರದಿಂದಿರೋ, ಹುಷಾರಾಗಿರೋ. ಇಲ್ಲಿವರೆಗಿನ ರಾಜ ಮಹಾರಾಜ ಆಗಿದ್ದೆ, ಇವಾಗ ಚಕ್ರವರ್ತಿ ಅಂದಮೇಲೆ ಎಲ್ಲ ದೇಶದ ರಾಜ ನರೇಶರೆಲ್ಲ ನಿನ್ನನ್ನು ನೋಡ್ತಾ ಇರ್ತಾರೆ, ನೀನು ಹೆಂಗೆ ನಡ್ಕೊಳ್ತೀಯ ಅಂತ. ಮೇಲ್ಮೇಲೆ ಸ್ಥಾನಕ್ಕೆ ಹೋದಂಗೆ ಜವಾಬ್ದಾರಿ ಜಾಸ್ತಿ. ನೋಡೋಕ್ಕೆ ಹೊರಗಡೆಯವ್ರಿಗೆ ಇವರೇನಪ್ಪ ಅಧಿಕಾರಿಗಳು, ಇವರು ಏನೋ ಒಂದು ಉದ್ಯೋಗದಲ್ಲಿ ಇದನ್ನು ಪಡೆದಿದ್ದಾರೆ, ಪ್ರಮೋಷನ್ ಪಡೆದಿದ್ದಾರೆ, ಇದಾಗ್ಬಿಟ್ಟಿದ್ದಾರೆ, ಕಡೆಗೊಬ್ಬರು ಎಜುಕೇಷನ್ ಮಿನಿಸ್ಟ್ರಿ ಆಗಿಬಿಟ್ಟಿದ್ದಾರೆ ಅಂತಲೂ ಹೇಳ್ಬಿಡ್ಬೋದು, ಬೇಕಾದ್ರೆ ಆಗ್ಬೋದು. ಆದರೆ ಅಂಥ ಸ್ಥಾನ ಬಂದಂಗೆ ಅವ್ರ ತಲೆ ಅನ್ನೋದು ಹೀಗೆ ಬಾಗಬೇಕು. ಜವಾಬ್ದಾರಿ ಜಾಸ್ತಿ. ಇಡೀ ಲಕ್ಷಾಂತರ ಕೋಟ್ಯಂತರ ಕಣ್ಣುಗಳು ನನ್ನನ್ನೇ ನೋಡ್ತಾ ಇರ್ತವೆ ಇವಾಗ. ಅನ್ನೋ ಥರ ಆಗತ್ತಪ್ಪ, ನೀನು ಚಕ್ರವರ್ತಿ ಆಗಿಲ್ಲ, ಧರ್ಮದಂಡ್ಯೋಸಿ ಅಂತ ಹೇಳೋದು. ಅಂತಹ ಅವಧೂತರ ತರಹ ಇರ್ತಕ್ಕಂತಹ ವ್ಯಕ್ತಿಗಳು ನಮ್ಮ ದೇಶದಲ್ಲಿ ಯಾವಾಗಲೂ ಕೂಡ ಬೇಕಾದಷ್ಟು ಮಂದಿ ಇರ್ತಾಯಿದ್ರು. ಈಗಲೂ ಕೂಡ ಅವಧೂತರು ಅನ್ನುವಂಥವರು ಇದ್ದೇ ಇರ್ತಾರೆ ಅನ್ನೋದನ್ನು ನಾವು ಬೇರೆ ಬೇರೆ ಕಡೆ ನೋಡಿದ್ದೇವೆ. ಅಂತಹ ಹಿನ್ನೆಲೆಯಲ್ಲಿ ಅವಧೂತರು ಅಂದರೆ ಅವರು 24 ಮಂದಿಯಿಂದ ಪಾಠವನ್ನು ತಿಳ್ಕೊಳ್ಳುವಂಥವರು ಅನ್ನುವಂಥ ವಿಷಯವನ್ನು ನಮಗೆ ಭಾಗವತ ಕಲಿಸ್ಕೊಡ್ತಾ ಇದೆ. ಅಲ್ಲಿ ಬರುವಂಥ ಸಂವಾದದ ಬಗ್ಗೆ ಒಂದು ಸ್ವಲ್ಪ ವಿಷಯದ ಅವಲೋಕನವನ್ನು ನಾವೆಲ್ಲ ಮಾಡ್ತಾ ಹೋಗೋಣ. ಯದಾತ್ಮ ಮಾಂ ಮಹಾಭಾಗಾತ್ ತಚ್ಚಿಕೀರ್ಷಿತಮೇವ ಮೇ ಬ್ರಹ್ಮಾಭವೋ ಲೋಕಪಾಲಾಹ ಸ್ವರ್ವಾಸಂ ಮೇಭಿಕಾಂಕ್ಷಿಣಃ. ಸ್ವರ್ಗದಲ್ಲಿ ವಾಸ ಮಾಡಬೇಕು ಅಂತಂದರೂ ಕೂಡ, ಮೋಕ್ಷವನ್ನು ಪಡಿಬೇಕು ಅನ್ನೋದಾದರೂ ಕೂಡ ಅಂತಹ ವ್ಯಕ್ತಿ ನಿಜವಾಗಿಯೂ ಕೂಡ ಈ 24 ಮಂದಿಯಿಂದ ಪಾಠವನ್ನು ಕಲಿತಾ ಹೋಗಬೇಕು ಅಂತ ಹೇಳುವಾಗ, ಯಾರು ಆ 24 ಮಂದಿ ಅನ್ನೋದ್ರ ಬಗ್ಗೆ ಒಂದು ವಿಷಯವನ್ನು ನಾವು ತಿಳ್ಕೊಳ್ತಾ ಹೋಗಬೇಕು. ಸಂತಿಮೇ ಗುರವೋ ರಾಜನ್, ಮಹಾರಾಜನಿಗೆ ಈ ಋಷಿ ಒಬ್ಬ ಹೇಳುವಂಥದ್ದು. ಸಂತಿಮೇ ಗುರವೋ ರಾಜನ್ ಬಹವೋ ಬುದ್ಧುದಾಶ್ರಿತಾ, ಬುದ್ಧ್ಯುಪಾಶ್ರಿತಾ, ಬುದ್ಧಿಯನ್ನು ಆಶ್ರಯಿಸಿಕೊಂಡಿರುವಂತಹ ಬಹಳ ಮಂದಿ ಗುರುಗಳು ನನಗಿದ್ದಾರೆ. ಯಶೋ ಬುದ್ಧಿಂ ಉಪಾದಾಯ, ಯತಃ ಯಾದಕ್ಕೆ ಅಂದರೆ ಬುದ್ಧಿಮುತಾದಾಯ, ಆ ಬುದ್ಧಿಯನ್ನು ನಾವು ಇಟ್ಕೊಂಡು ಮುಕ್ತಃ ಪಠಾಮೀಹ ತಾನ್ ಶೃಣು, ನಾನು ಮುಕ್ತನಾಗ್ತೇನೆ. ಅದಕ್ಕೋಸ್ಕರ ಆ ಅವಧೂತನಾದಂಥವನು 24 ಮಂದಿಯಿಂದ ಪಾಠ ಕಲಿತಾನೆ. ಯಾರು 24 ಮಂದಿ ನೋಡಿ? ಪೃಥಿವೀ ವಾಯು ಆಕಾಶಂ ಆಪಃ ನೀರು, ಅಗ್ನಿ ಚಂದ್ರಮಾ ರವಿ ಕಪೋತಃ ಪಾರಿವಾಳ, ಅಜಗರಃ ಅಂದರೆ ಹೆಬ್ಬಾವು, ಸಿಂಧು ಸಮುದ್ರ, ಪತಂಗ ಬೆಂಕಿ ಹುಳ, ಮಧುಕೃತ್, ಮಧುಕೃತ್ ಅಂದರೆ ದುಂಬಿ, ಜೇನನ್ನು ಸಂಗ್ರಹ ಮಾಡುವಂಥದ್ದು, ಅಜಹ ಆಡು, ಮಧುಹ ಮಧುವನ್ನು ಸ್ವೀಕರಿಸುವಂತಹ ಜೇನ್ನೊಣ, ಹರಿಣಃ ಜಿಂಕೆ, ಮೀನಃ ಪಿಂಗಲ, ಪಿಂಗಲ ಅಂತ ಒಬ್ಬಳು ವೇಶ್ಯೆ, ಕುರರಃ ಒಂದು ಪಕ್ಷಿ, ಅರ್ಭಕಃ ಎಳೇ ಶಿಶು, ಕುಮಾರಿ ಎಳೆಯ ಹುಡುಗಿ, ಶರಕತ್ ಸರ್ಪ ಸರ್ಪ, ಹಾಗೆ ಊರ್ಣನಾಭಿ ಅಂದರೆ ಜೇಡರ ಬಲೆ. ಈ ಪ್ರಕಾರವಾಗಿ ಏತೆ ಮೇ ಗುರವೋ ರಾಜನ್ ಚತುರ್ವಿಂಶತಿ ರಾಶ್ರಿತಾ, 24 ಮಂದಿ ಗುರುಗಳು. ಶಿಕ್ಷಾ ವೃತ್ತಿಭಿ ಏತೇಷಾಂ ಅನ್ಯ ಶಿಕ್ಷಮಿಹಾತ್ಮನಃ, ಇವರಿಂದ ನಾನು ಶಿಕ್ಷೆಯನ್ನು ಪಡಿತೇನೆ. ಶಿಕ್ಷೆ ಅಂದರೆ ಶಿಕ್ಷಣವನ್ನು ಪಡಿತೇನೆ. ಆಗ ನಾನು ಪರಿಪೂರ್ಣತೆಯನ್ನು ತಲುಪಬೇಕು. ಇದರಲ್ಲಿ
ನಮ್ಮಲ್ಲಿ ಬಹಳಷ್ಟು ಮಂದಿ ನಮಗೆ ಎದುರು ಕಾಣಿಸುವಂತಹ ಪ್ರಕೃತಿಯ ಭಾಗಗಳು ನೋಡಿ, ಪ್ರಕೃತಿಯ ಭಾಗ ನಾವು ಅದನ್ನು ಕಂಡುಬಿಟ್ಟು ಆ ಪಾಠವನ್ನು ಕಲ್ತ್ಕೊಳ್ಬೇಕು. ಪೃಥಿವಿ, ಆ ಪೃಥ್ವಿ ಬಗ್ಗೆ ಹೇಳ್ತಾನೆ, ಯತೋ ಯದನು ಶಿಕ್ಷಾಮಿ ಯಥಾ ವಾ ನಾಹುಷಾತ್ಮಜ ತತ್ಕಥಾ ಪುರುಷವ್ಯಾಘ್ರ ನಿಬೋಧ ಕಥಯಾಮಿತೆ. ಯಯಾತಿಯ ಮಗ ನಹುಷ, ಓ ನಹುಷನೇ, ಅವರಲ್ಲಿ ಯಾರಿಂದ ಯಾವ ಶಿಕ್ಷಣವನ್ನು ಯಾವ ರೀತಿ ಕಲಿತೆ ನೀನು ಅನ್ನೋದನ್ನು ಹೇಳು ಹೇಳುವಾಗ ಮೊದಲನೇದಾಗಿ ಭೂಮಿ ಬಗ್ಗೆ ಹೇಳ್ತಾನೆ. ಭೂತೈರಾಕ್ರಮ್ಯಮಾಣೋಪಿ ಧೀರೋ ವ್ಯವವತಾನುಗೈ. ಎಷ್ಟು ತರಹದಲ್ಲಿ ಪ್ರಾಣಿಗಳು, ಪಕ್ಷಿಗಳು, ಮನುಷ್ಯರು, ಬೆಟ್ಟಗಳು, ನದಿಗಳು ಇವೆಲ್ಲವೂ ಕೂಡ ಭೂಮಿಯನ್ನು ಆಕ್ರಮಿಸ್ಕೊಂಡು ಇದ್ದರೂ ಕೂಡ, ಅವೆಲ್ಲವೂ ಕೂಡ ತುಳಿದಾಡ್ತಾ ಇದ್ದರೂ ಕೂಡ ಅದೇನು ಮಾಡುತ್ತೆ, ದೈವದ ಕಟ್ಟಳೆಯಿಂದ ನಾನು ಇದನ್ನು ಸಹಿಸ್ಕೊಳ್ಬೇಕಾಗಿದೆ ಅಂತ ಇಟ್ಕೊಂಡು ಪೃಥ್ವಿ ಹಾಗೆ ಇರುತ್ತೆ. ಬಿಟ್ಟರೆ ಅದು ಚಂಚಲ ಆಗಲ್ಲ, ಉದ್ವೇಗಗೊಳ್ಳಲ್ಲ, ಇನ್ನೊಬ್ಬರ ಮೇಲೆ ಸಿಟ್ಟು ಮಾಡೋಕ್ಕೆ ಹೋಗಲ್ಲ. ನೋಡಿ, ತದ್ವಿದ್ಯಾತ್, ಅದನ್ನು ನೀನು ತಿಳ್ಕೊಳ್ಬೇಕು. ಆ ಪ್ರಕಾರ ಇದ್ದಾಗ ನೀನು ಭೂಮಿಯಿಂದ ತಿಳ್ಕೊಳ್ಳೋಕ್ಕಾಗತ್ತೆ. ಅದಕ್ಕೆ ಮಾತಾ ಭೂಮಿ ಪುತ್ರೋಹಂ ಪೃಥಿವ್ಯಾ, ಭೂಮಿ ಅನ್ನೋಳು ನನ್ನ ತಾಯಿ, ನಾನು ಆ ತಾಯಿಯ ಮಗಳಾಗಿದ್ದೇನೆ. ಭೂಮಿಯಿಂದ ಬಂದಿರುವಂಥ ಎಲ್ಲವೂ ಕೂಡ ನನ್ನದೇ ಪರಂಪರೆ. ಒಂದು ಗಿಡ ಮರ ಇದ್ದರೂ ಕೂಡ ಆ ಗಿಡ ಮರ ನನ್ನ ಸೋದರ ಸೋದರಿಯರು. ಏಕೆ? ನಾನು ಭೂಮಿಯ ಪುತ್ರ, ಗಿಡ ಮರಗಳೆಲ್ಲ ಭೂಮಿಯ ಪುತ್ರ ಪುತ್ರಿಯರು. ಬೆಟ್ಟಗಳು, ನದಿಗಳು, ಇದನ್ನು ಒಂದು ಸತಿ ಭಾವನೆ ಮಾಡಿಕೊಂಡ್ರೆ ನಾವು ಎಲ್ಲಿಯಾದರೂ ಕೂಡ ಅರಣ್ಯವನ್ನು ಹಾಳು ಮಾಡ್ತೀವ? ನದಿ ನೀರನ್ನು ಕೊಳಕು ಮಾಡ್ತೀವ ಹೋಗ್ಬಿಟ್ಟು? ಇಲ್ಲ. ನದಿಗೆ ಸ್ನಾನ ಮಾಡೋಕ್ಕೆ ಹೋಗ್ಬೇಕಾದ್ರೆ ನಾವು ಕಾವೇರಿ ನದಿಗೆ ಹೋಗ್ಬೋದು, ಅಥವಾ ಗಂಗಾಕ್ಕೆ ಹೋಗ್ಬೋದು, ಯಮುನಾಕ್ಕೆ ಹೋಗ್ಬೋದು. ಹೇಗೆ ಸ್ನಾನ ಮಾಡೋಕ್ಕೆ ಹೋಗಬೇಕು? ಮೊದಲು ನಾವು ಉಳ್ಕೊಂಡಿರುವಂಥ ವಸತಿ ಇರುತ್ತಲ್ಲ, ಯಾವುದೋ ಒಂದು ಜಾಗ, ಆ ಜಾಗದಲ್ಲಿ ಸ್ನಾನವನ್ನು ಮಾಡಿ, ಶುದ್ಧ ಸ್ನಾನವನ್ನು ಮಾಡಿ, ಜಪ ಮೌನ ಇತ್ಯಾದಿ ಎಲ್ಲವನ್ನು ಮಾಡಿ ಉಲ್ಲಾಸಗೊಂಡು ಆಮೇಲೆ ನದಿಗೆ ಹೋಗಬೇಕಂತೆ. ನದಿಗೆ ಹೋಗಿ ನದಿಯನ್ನು ಪ್ರಾರ್ಥನೆ ಮಾಡಿ, ನದಿಯಲ್ಲಿ ಎಲ್ಲ ದೇವತೆಗಳನ್ನು ಆವಾಹನೆಯನ್ನು ಮಾಡಿ, ಆಮೇಲೆ ಸೂರ್ಯನಿಗೆ ಅರ್ಘ್ಯವನ್ನು ಕೊಟ್ಟು, ಆಮೇಲೆ 3 ಸತಿ ಮುಳುಗು ಹಾಕಿ ಬರಬೇಕು ಅಷ್ಟೇ. ಬಟ್ಟೆ ಒಗೆಯೋದಾಗಲಿ, ಬಟ್ಟೆ ಸೆಣೆಯೋದಾಗಲಿ, ಅಥವಾ ದೇಹಕ್ಕೆ ಸಾಬೂನು ಹಾಕೋದಾಗಲಿ, ಅಥವಾ ಹಲ್ಲನ್ನು ಉಜ್ಬಿಟ್ಟು ಅಲ್ಲೇ ಉಗುಳ್ಬಿಡ್ತೀನಿ ಅಂತಾಗಲಿ, ಇದು ಯಾವುದನ್ನೂ ಕೂಡ ನದಿಯಲ್ಲಾಗಲಿ ಕೆರೆಯಲ್ಲಾಗಲಿ ಮಾಡಬಾರ್ದು. ಯಾಕೆ? ಅದು ಗಂಗಾ ಭಾಗೀರಥಿ. ಪೃಥ್ವಿಯ ಶ್ರೇಷ್ಠವಾದ ವಿಲಾಸ ಈ ನದಿಗಳು, ಪರ್ವತಗಳ ಶ್ರೇಷ್ಠವಾದ ವೈಭವ ಆ ನದಿ ಎನ್ನುವಂಥದ್ದು. ಹಾಗಾಗಿ ನದಿ ದೇವತೆ ಅಂತ ನಾವು ಒಂದ್ಸರಿ ತಿಳ್ಕೊಂಡಾಗ ನಾವು ನದಿಯನ್ನು ಹಾಳು ಮಾಡ್ತೀವ? ಭೂಮಿಯನ್ನು ದೇವತೆ ಅಂತ ಅಂದ್ಕೊಂಡಾಗ ನಾವು ಏನೋ ಹೋಗ್ತಾ ಇದ್ದೀವಿ, ಬಿಸ್ಕತ್ ತಿಂದ್ವಿ, ಬಿಸ್ಕತ್ ಅಂತ ತಗೊಂಡು ಭೂಮಿ ಮೇಲೆ ಹಾಕ್ತೀವ, ಎಸಿತೀವ? ಇಲ್ಲ. ಭೂಮಿ ದೇವತೆ. ಆ ದೇವತೆ ತಲೆ ಮೇಲೆ ನಾನು ತಿಂದಂಥ ಬಿಸ್ಕತ್ತಿನ ಆ ಕೌಚ ಇದೆಯಲ್ಲ ಪ್ಲಾಸ್ಟಿಕ್, ಅದನ್ನು ನಾನು ಹಾಕಲ್ಲ ಅಂತ ಬರುತ್ತೆ. ಎಲ್ಲಿವರೆಗೆ ನಮ್ಮ ದೇಶದಲ್ಲಿ ಈ ಗ್ರಂಥಗಳ ಬಗ್ಗೆ ಪ್ರವಚನ, ಚಿಂತನೆ, ಸತ್ಸಂಗ, ಸ್ವಯಂ ಓದೋದು ಇತ್ತೋ ಅಲ್ಲಿವರೆಗೆ ಈ ಯಾವುದು ಕೂಡ ಏನೋ ಕ್ಲೀನ್ ಇಂಡಿಯಾ ಅಂತ ಹೇಳಬೇಕಾದದ್ದು, ಸ್ವಚ್ಛ ಭಾರತ್ ಹೇಳಬೇಕಾದ್ದು ಪ್ರಸಂಗವೇ ಬರ್ತಾ ಇರಲಿಲ್ಲ. ಯಾವಾಗ ಇವನ್ನೆಲ್ಲ ಬಿಟ್ಟು ನಮ್ಗೆ ಇಷ್ಟ ಬಂದಂಗೆ ಮಾಡೋಕ್ಕೆ ಶುರು ಮಾಡಿದೋ ಆಗ ಸರ್ಕಾರಗಳು ಸ್ವಚ್ಛ ಭಾರತ್ ಅಂತ ಮಾಡಿ ಏನಾದ್ರು ಮಾಡಿ ಸ್ವಚ್ಛ ಮಾಡೋಣ, ಸ್ವಚ್ಛ ಕಾವೇರಿ ಮಾಡೋಣ ಅನ್ನೋ ರೀತಿಯಲ್ಲಿ ಹಿಂಗೆ ನಡೀತಾ ಇರುವಂಥದ್ದು ನಡೀದೆ. ಅದಕ್ಕೆ ಭಾಗವತದಲ್ಲಿ ನಮಗೆ ಸಂದೇಶವನ್ನು ಕೊಡ್ತಾ ಇದ್ದಾರೆ. ಪೃಥ್ವಿ ಏನಿದೆಯೋ ಆ ಪೃಥ್ವಿ ಎನ್ನುವಂಥದ್ದು ಶ್ರೇಷ್ಠವಾದಂಥ ಪರಂಪರೆ. ಆಕೆ ನನ್ನ ತಾಯಿ ಮತ್ತು ನನ್ನ ಗುರು. ಎದ್ದು ಕೂಡಲೇ ನಾವು ಏನು ಹೇಳುವಂಥದ್ದು? ಎದ್ದು ಕೂಡಲೇ ಭೂಮಿಯನ್ನು ಪ್ರಾರ್ಥನೆ ಮಾಡ್ತೇನೆ. ಏನಂತ ಹೇಳಿ, ಜೋರಾಗಿ ಹೇಳಿ, ಪರವಾಗಿಲ್ಲ. ನೋಡಿ, ಹಾಸಿಗೆಯಿಂದ ಎದ್ದು ಭೂಮಿ ಮೇಲೆ ಕಾಲಿಟ್ಟು ನಾನು ಹೋಗಬೇಕು ಬಚ್ಚಲು ಮನೆಗೆ. ಅವಾಗಲೇ ಮೊದಲೇ ಪ್ರಾರ್ಥನೆ, ಭೂಮಿದೇವಿ ನಿನ್ನ ತಾಯಿಯನ್ನು ನಾನು ಗೌರವಿಸಿದ್ದೇನೆ. ಅರೆ, ನಿನ್ನ ತಲೆ ಮೇಲೆ ಕಾಲನ್ನು ಇಡಲೇಬೇಕಾದದ್ದು ಅನಿವಾರ್ಯ ನನ್ನ ಜೀವನದ್ದು. ಅದಕ್ಕೆ ನಾನು ಮೊದಲೇ ಕೇಳ್ಕೊಡ್ತೀನಿ, ನನ್ನನ್ನು ಕ್ಷಮಿಸ್ಬಿಡು, ನನ್ನನ್ನು ಕ್ಷಮಿಸ್ಬಿಡು. ಆದರೆ ಈ ಕಾಲಿನಿಂದ, ಈ ಕೈಯಿಂದ, ಈ ದೇಹದಿಂದ ನಾನು ಕೆಟ್ಟ ಕೆಲಸ ಮಾಡಲ್ಲ.
ಅಪಕಾರ ಮಾಡಲ್ಲ ಅನ್ನುವಂಥ ಪ್ರತಿಜ್ಞೆಯನ್ನು ಮಾಡಿ ಆಮೇಲೆ ಕಾಲನ್ನು ಇಟ್ಟು ಹೋಗಲೇಬೇಕಾಗತ್ತೆ. ಅದನ್ನು ಕ್ಷಮಿಸು ಅಂತ ಕೇಳ್ಕೊಳ್ಬೇಕು. ಈ ತತ್ವವನ್ನು ನಾವು ಎಳೆಯ ವಯಸ್ಸಿಂದನೇ ನಮ್ಮಲ್ಲಿ ಮಕ್ಕಳಲ್ಲಿ ಬೆಳೆಸ್ಬಿಡ್ತು ಅಂದರೆ ಅವರು ಯಾರಿಗೂ ಕೂಡ ಹೊಸದಾಗಿ ಕ್ಲೀನ್ಲಿನೆಸ್ ಬಗ್ಗೆ ಹೇಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅದನ್ನು ಭಾಗವತ ಪುರಾಣ ಅನ್ನುವಂಥದ್ದು ತುಂಬ ಚೆನ್ನಾಗಿ ಹೇಳ್ಕೊಂಡು ಬಂದಿರೋದನ್ನು ನಾವು ಗಮನಿಸಬೇಕು. ಹಾಗೆ ಮುಂದಕ್ಕೆ ಶಶ್ವತ್ ಪರಾರ್ಥ ಸರ್ವೇಹ ಪರಾರ್ಥೈತಾಂತ ಸಮೃದ್ಧಂ ಭವಃ ಸಾಧು ಶಿಕ್ಷೇತ ಭೂಭೃತ್ತೋ ನಗಶಿಷ್ಟ ಪರಾತ್ಮತಾಂ. ಮನುಷ್ಯರ ಸಮಸ್ತವಾದ ಆಸೆ ಆಕಾಂಕ್ಷೆಗಳು ಕೂಡ ಬೇರೆಯವರ ಸಲುವಾಗಿಯೇ ಇರಬೇಕು, ನನಗೋಸ್ಕರ ಸ್ವಾರ್ಥಕ್ಕೋಸ್ಕರ ಅಂತ ಇರಬಾರ್ದು. ಭೂಮಿ ಸ್ವಂತಕ್ಕೋಸ್ಕರ ಏನು ಮಾಡ್ತಾ ಇದೆ? ಭೂಮಿ ಮಾಡ್ತಾ ಇರುವಂಥದ್ದು ಎಲ್ಲವೂ ಕೂಡ ಪರರಿಗೋಸ್ಕರವಾಗಿ. ಈ ಶಿಕ್ಷಣವನ್ನು ಸಾಧುವಾದವನು ಪೃಥ್ವಿಯ ವಿಕಾರಗಳು ಏನಿದೆಯೋ, ಪರ್ವತ, ಗುಡ್ಡಗಳು, ನದಿ, ಮರ ಇವುಗಳಿಂದ ತಿಳಿಬೇಕು. ಸುಭಾಷಿತವನ್ನು ಮಕ್ಕಳಿಗೆ ಹೇಳ್ಕೊಡ್ಬೇಕು ನಾವು. ಪರೋಪಕಾರಾಯ ಫಲಂತಿ ವೃಕ್ಷಾಃ. ಸಂಸ್ಕೃತ ಶ್ಲೋಕ ಎಷ್ಟು ಸುಲಭ ಇದೆ ನೋಡಿ. ಸಂಸ್ಕೃತ ಓದದೇ ಇರೋರಿಗೂ ಕೂಡ ನಂಗೆ ಕನ್ನಡ ಬಂದರೆ ಸಾಕಪ್ಪ, ತೆಲುಗು ಬಂದರೆ ಸಾಕಪ್ಪ ಗೊತ್ತಾಗತ್ತೆ ಏನೋ ಅಷ್ಟಿದೆ ಸಂಸ್ಕೃತ. ಏಕೆ? ಸಂಸ್ಕೃತದ 70% ಪದಗಳು ಕನ್ನಡ, ತೆಲುಗು ಅಲ್ಲೆಲ್ಲ ಸೇರ್ಕೊಂಬಿಟ್ಟಿವೆ. ಹಾಗಾಗಿ ಪರೋಪಕಾರಾಯ ಫಲಂತಿ ವೃಕ್ಷಾಃ. ವೃಕ್ಷಗಳು ಪರೋಪಕಾರಕ್ಕೋಸ್ಕರ ಫಲಿಸುತ್ತಿವೆ. ಪರೋಪಕಾರಾಯ ವಹಂತಿ ನದ್ಯಃ. ನದಿಗಳು ಪರೋಪಕಾರಸ್ಕರನೇ ಹರಿತಾ ಇವೆ. ವಹಂತಿ ಅಂದರೆ ಹರಿಯುತ್ತವೆ. ಪ್ರವಾಹ ಅಂತ ನೀವೆಲ್ಲ ಪದ ಕೇಳ್ತಾನೆ ಇದ್ದೀರಿ. ಪ್ರವಹಂತಿ ಹರಿಯುತ್ತವೆ. ಪರೋಪಕಾರಾಯ ದುಹಂತಿ ಗಾವಃ. ಗೋವುಗಳು ಪರೋಪಕಾರಕ್ಕೋಸ್ಕರನೇ ಹಾಲನ್ನು ಕೊಡ್ತಾ ಇವೆ. ಈ 3 ಪ್ರಕೃತಿಯಲ್ಲಿರೋದನ್ನು ನೋಡ್ಬಿಡ್ತು ಅಂದರೆ ಪರೋಪಕಾರಾರ್ಥಂ ಇದಂ ಶರೀರಂ. ನನ್ನ ಶರೀರವೂ ಕೂಡ ಪರೋಪಕಾರಕ್ಕೋಸ್ಕರ. ಎತ್ತು ಕೂಡಲೇ ಹೇಳಬೇಕಾದ ಶ್ಲೋಕ. ನಿಮ್ಮ ಮನೇಲಿ ಎಷ್ಟು ಜನ ಹೇಳ್ತಿದ್ದೀರಾ ನೋಡಿ. ಇದನ್ನು ಹೇಳ್ತಿಲ್ಲ ಅನ್ನೋದಾದರೆ ದಯವಿಟ್ಟು ಸಮುದ್ರವಸನೆ ದೇವಿ ಆದಮೇಲೆ ಈ ಸಂಸ್ಕೃತದ ಶ್ಲೋಕವನ್ನು ಹೇಳಿ ನಿಮ್ಮ ಜೀವನದ ಸಂಕಲ್ಪ ಅವತ್ತಿಂದ ಏನಿದೆಯೋ ಅದನ್ನು ಮಾಡಬೇಕು. ಆಗ ನಾನು ಏನಾದರೂ ಪರೋಪಕಾರವನ್ನು ಇವತ್ತು ಏನು ಮಾಡ್ಬೋದು ಅಂತ ಯೋಚನೆ ಬರುತ್ತೆ. ಇನ್ನೊಬ್ಬರಿಂದ ತಗೊಳ್ಳುವಂಥದ್ದು ನಮ್ಮ ತಂದೆಯಿಂದ, ತಾಯಿಯಿಂದ, ಪಕ್ಕ ಮನೆಯಿಂದ, ಭೂಮಿಯಿಂದ, ಅದರಿಂದ, ಗೋವಿನಿಂದ, ನದಿಯಿಂದ ಎಲ್ಲದನ್ನೂ ತಗೊಳ್ಳದೆ ಮಾಡುತ್ತೆ. ನಾನೇನು ಕೊಡಬಲ್ಲೆ? ಯಕ್ಷ ಪ್ರಶ್ನೆಯಲ್ಲಿ, ಮಹಾಭಾರತದಲ್ಲಿ ಯಕ್ಷ ಪ್ರಶ್ನೆ ಕೇಳ್ತಾ ಹೋಗ್ತಾನೆ. ಬೇರೆ ಬೇರೆ ಥರ ಪ್ರಶ್ನೆ ಭಾರಿ ಚೆನ್ನಾಗಿದೆ. ಒಂದು ಪ್ರಶ್ನೆ ಏನಿದೆಯಪ್ಪ ಅಂದರೆ, ರಾತ್ರಿ ಮಲ್ಕೊಳ್ಳಿಕ್ಕಿಂತ ಮುಂಚೆ ಮನುಷ್ಯ ಏನು ಮಾಡಬೇಕು ಅನ್ನೋದು ಒಂದು ಪ್ರಶ್ನೆ ಯಕ್ಷ ಕೇಳೋದು. ಯುಧಿಷ್ಠಿರ ಉತ್ತರ ಕೊಡಬೇಕೀಗ. ನಮಗೇನಾದ್ರು ಕೇಳಿದರೆ ಏನು ಹೇಳ್ತಿದ್ವಿ? ರಾತ್ರಿ ಮಲ್ಕೊಳ್ಳೋಕೆ ಮುಂಚೆ ಆಹಾರ ತೊಗೊಂಡಿರ್ತೀವಿ, ಆಮೇಲೆ ಒಂದು ಸರಿ ಕೈ ಕಾಲು ತೊಳ್ಕೊಂಬರ್ತೀವಿ, ಇನ್ನೊಂದು ಸ್ವಲ್ಪ ಮುಂದೆ ಟಿ ವಿ ನೋಡ್ತೀವಿ. ಯಾವ್ದಾದ್ರು ಟಿ ವಿ ಗಪ್ಪಕ್ಕನ್ನು ಆಫ್ ಮಾಡ್ತೀವಿ, ಮಲ್ಕೊಳ್ತೀವಿ. ಮಲಗಲಿಕ್ಕೆ ಮುಂಚೆ 1 ಗಂಟೆ ಮುಂಚೆ ನಮ್ಮ ಟಿ ವಿ, ಮೊಬೈಲ್ ಇತ್ಯಾದಿ ಎಲ್ಲವನ್ನೂ ಆಫ್ ಮಾಡಿರಬೇಕು. ಯಾರು ಹೇಳ್ತಿರೋದು? ನಾನು ಕೂತ್ಕೊಂಡು ಇಲ್ಲಿ ಹೇಳ್ತಿರೋದಿಲ್ಲ, ನಾನು ಇನ್ನೊಬ್ಬರು ಹೇಳೋದನ್ನು ಹೇಳ್ತಾ ಇದ್ದೀನಿ. ಯಾರು ಇನ್ನೊಬ್ಬರು ಹೇಳಿರೋದು? ವಿಜ್ಞಾನಿಗಳು, ಆರೋಗ್ಯದ ತಜ್ಞರು ಹೇಳ್ತಾ ಇರುವಂಥದ್ದು. ಮಲಗಲಿಕ್ಕಿಂತ 1 ಗಂಟೆ ಮುಂಚೆ ನಿಮ್ಮ ಎಲೆಕ್ಟ್ರಾನಿಕ್ ಉಪಕರಣಗಳು ಏನೆಲ್ಲ ಇದೆಯೋ, ಮೊಬೈಲಿಂದ ಹಿಡಿದು ಲ್ಯಾಪ್ಟಾಪ್ ಇರ್ಬೋದು, ಟಿ ವಿ ಇರ್ಬೋದು, ಇದನ್ನು ಬಂದ್ ಮಾಡಿರಬೇಕು. ಯಾಕಂದ್ರೆ ನಮಗೆ ಬಂದಿದ್ದೇನೆಲ್ಲ ಹಂಗೆ ಬಳಸ್ತಾ ಇರ್ತೀವಿ. ಹಾಗೆ ಯಾವ ವಸ್ತು ಬರುತ್ತೋ ಅಲ್ಲೊಂದು ಲೇಬಲ್ ಹಾಕಿರ್ತಾರೆ. ಇದನ್ನು ಹೇಗೆ ಬಳಸಬೇಕು, ಏನು ಮಾಡಬೇಕು, ಏನು ಮಾಡಬಾರ್ದು ಚೆನ್ನಾಗಿ ಹಾಕಿರ್ತಾರೆ. ಹಾಗೆ ನಮ್ಮ ದೇಹ ಬಂತಲ್ಲ, ದೇಹಕ್ಕೂ ಅಷ್ಟು ಸಾವಿರಾರು ವರ್ಷಗಳು ಲೇಬಲ್ ಕೊಟ್ಬಿಟ್ಟಿದ್ದಾರೆ, ನೀವು ಏನು ಮಾಡಬೇಕು ಮಾಡಬಾರ್ದು ಅಂತ. ಹಾಗೆ ಮೊಬೈಲ್ ಬಂದಾಗಲೂ ಎಷ್ಟು ಬೇಕೋ ಅಷ್ಟನ್ನು ಬಳಸಿ ಅಂತ ಕೊಟ್ಟಿರ್ತಾರೆ. ಮೊಬೈಲ್ ಒಂದು ಸತಿ ಇವರು ನನಗೆ ನಾಳೆ ದಿವಸ ಮಾಡ್ತು ಅನ್ನೋದಾದರೆ ಅದನ್ನು ತಗೊಳ್ಬೇಕಾದ್ರೆ ಈ ನಮ್ಮ ಹವಾಮಾನದ ವಾತಾವರಣ ಇದೆಯಲ್ಲ, ಅಲ್ಲಿ 7 ಸರ್ತಿ ಆ ಶಬ್ದ ಅಪ್ಪಳಿಸಿ ಅದರದ್ದು ಎಲ್ಲ ತಲೆಯನ್ನು ನೋವು ಮಾಡುವಂಥ ರೀತಿಯಲ್ಲಿ ಆಗಿ ಆಮೇಲೆ ನನಗೆ ಕೇಳಿಸೋದಂತ. ಒಂದು ಸರ್ತಿ ಮೊಬೈಲಿನ ಸಂಪರ್ಕ ಒಬ್ಬರಿಂದೊಬ್ಬರಿಗೆ ಆಗತ್ತೆ ಅಂದರೆ 7 ಸರ್ತಿ ಶಬ್ದ ಅಪ್ಪಳಿಸುತ್ತಂಥದ್ದು, ಆಮೇಲೆ ನನ್ನ ಕಿವಿಗೆ ಬರುವಂಥದ್ದು. ನಾವು ಎಷ್ಟು ಮೊಬೈಲ್ ಹೆಂಗೆ ಬಳಸಿರ್ಬೋದು, ಸೋಮನ್ ಹೊಡಿತಾ ಇರೋದು ಭಾಷಣ ಪ್ರವಚನ. ನಾನು ಇವತ್ತು ಯಾವುದೋ ಊರಿಂದ ಬಂದೆ, ಮೈಸೂರಿನಿಂದ.
ಬಂದಾಗ ನಾನು ತಲುಪಿದ್ದೀನಿ, ಎಲ್ಲ ಏನು ಮಾತಾಡೋಗೋದಿಲ್ಲ, ತಲುಪಿದ್ದೇನೆ ಅಂತ ಒಂದು ಸಂದೇಶ ಕಳಿಸ್ಬಿಟ್ರೆ ಸಾಕು. ಅವಾಗ ಈ ಅಪ್ಪಳಿಸೋ ಶಬ್ದ ಇರುತ್ತಲ್ಲ, ಯಾವುದೂ ಇರಲ್ಲ, ಅವ್ರು ನೋಡ್ಕೊಳ್ತಾರೆ, ತಲುಪಿದ್ದಾರೆ, ಸಾಕು. ಯಾವುದಕ್ಕಷ್ಟೇ ಸಂದೇಶ ಸಾಕು. ಯಾವುದು ಎಷ್ಟು ಬೇಕೋ ಅಷ್ಟು ಮಾತಾಡಬೇಕು, ಕ್ಲುಪ್ತವಾಗಿ ಮಾತಾಡಬೇಕು, ಆ ತರಹ ಇರಬೇಕಂತ. ಈಗ ಯಕ್ಷ ಪ್ರಶ್ನೆ ನಾನು ಹೇಳ್ತಾ ಇದ್ದೆ. ಯಕ್ಷ ಪ್ರಶ್ನೆ ಹೇಳಬೇಕಾದ್ರೆ ಆಗ ಯುಧಿಷ್ಠಿರ ಉತ್ತರ ಕೊಡ್ತಾನೆ, ಮಲ್ಕೊಳ್ಳೋಕ್ಕೆ ಮುಂಚೆ ಏನು ಮಾಡಬೇಕು ಅಂತ ಡೈರಿ ಬರೆಯೋದು ಒಳ್ಳೆಯದು. ಅವನೇನು ಹೇಳ್ತಾನೆ ಅಂದರೆ, ಪ್ರತ್ಯಹಂ ಪ್ರತ್ಯವೇಕ್ಷೇತ ನರಹ ಚರಿತಂ ಆತ್ಮನಃ. ಪ್ರತ್ಯಹಂ ಅಂದರೆ ಪ್ರತಿನಿತ್ಯ, ಪ್ರತ್ಯವೇಕ್ಷೇತನ ಅವಲೋಕನ ಮಾಡಬೇಕು. ನರಹ ಮನುಷ್ಯನು, ಆತ್ಮನಃ ತನ್ನ, ಚರಿತಂ ಅಂದರೆ ದಿನಚರಿಯೇ. ಬೆಳಿಗ್ಗೆ ನಾನು ಎದ್ದಾಗಿನಿಂದ ಈಗ ಮಲ್ಕೊಳಕ್ಕೆ ಹೋಗ್ತೀನಲ್ಲ, ಅಷ್ಟರಲ್ಲಿ ನನ್ನ ದಿನಚರ್ಯೆ ಏನೇನಾಯಿತು ಅಂತ ಅವಲೋಕನ ಮಾಡಬೇಕು. ಹೆಂಗೆ ಅವಲೋಕನ? ಇನ್ನೊಂದು ಸರ್ತಿ ಅದಕ್ಕೊಂದು ಸ್ಪಷ್ಟನೆ ಕೊಟ್ಬಿಡ್ತಾನೆ. ಕಿನ್ನು ಮೇ ಪಶುಭಿಸ್ತುಲ್ಯಂ ಕಿನ್ನು ಸತ್ಪುರುಷೈರಿತಿ. ನನ್ನ ಜೀವನ 4 ಕಾಲಗಳ ಎಮ್ಮೆ, ಕೋಣ, ಹಸು, ನರಿ ಎಲ್ಲ ಇದೆಯಲ್ಲ, ಅವುಗಳ ಜೀವನ ಥರನೇ ನಂದು ಆಯಿತು. ಅಥವಾ ಸಜ್ಜನರು ಹೆಂಗೆ ಜೀವನ ನಡೆಸ್ತಾರೆ ಹಂಗಾಯಿತು. ಆಮೇಲೆ ನಾಯಿ, ನರಿ ಅವೆಲ್ಲ ಹೆಂಗೆ ಜೀವನ ಮಾಡ್ತೀವಿ? ಓಡಾಡ್ತವೆ, ಶ್ರಮ ಪಡಿಸ್ತವೆ, ಹಸಿವಾಯಿತು ಅಂದರೆ ತಿಂತವೆ, ನಿದ್ದೆ ಬಂತು ಅಂದರೆ ಮಲ್ಕೊಳ್ತವೆ. ಹೌದಾ? ನಾವು ಕೂಡ ಹಸಿವಾದಾಗ ತಿನ್ನಬೇಕು, ಅದಕ್ಕೆ ನಾನು ಏನಾದರೂ ಕೆಲಸ ಮಾಡಬೇಕು. ಕೆಲಸ ಮಾಡೋಕ್ಕೆ ಏನಾದ್ರು ಓದಬೇಕು. ಓದೋದು ಯಾಕೆ ಓದ್ತಾ ಇದ್ದೀರಾ? ಕೆಲಸ ಮಾಡಬೇಕು. ಯಾವ ಕೆಲಸ ಮಾಡ್ತೀರಾ? ತುಂಬ ದುಡ್ಡು ಸಿಗಬೇಕು, ಅಂತಹ ಪದವಿ ಪಡಿಬೇಕು ನಾನು. ಹೊಟ್ಟೆಪಾಡಿನ ನಿಮಿತ್ತವಾಗಿ ನಮ್ಮ ಶಿಕ್ಷಣ ಕಾಲೇಜಲ್ಲಾಗಲಿ, ಯೂನಿವರ್ಸಿಟಿಯಲ್ಲಾಗಲಿ, ಹೈಸ್ಕೂಲ್ನಲ್ಲಾಗಲಿ ನಡೆಯುತ್ತೆ. ಆಹಾರಕ್ಕೋಸ್ಕರ, ನಿದ್ರಾ, ಭಯ, ಮೈಥುನಂಚ ಸಾಮಾನ್ಯಮೇತತ್ ಪಶುಭಿರ್ನರಾಣ. ಓಹೋ, ಸತ್ಪುರುಷರ ಜೀವನದಂತೆ ನಿನ್ನ ಜೀವನ ಆಗಬೇಕಪ್ಪ ಅಂತ ಹೇಳ್ದ ಯುಧಿಷ್ಠಿರ. ಸತ್ಪುರುಷರ ಜೀವನ ಹೇಗಿರುತ್ತೆ? ಧರ್ಮೋ ನರಾಣಾಂ ಅಧಿಕೋ ವಿಶೇಷ. ಧರ್ಮ ಅಂತಿದೆಯಲ್ಲ, ಅದು ವಿಶೇಷವಾದದ್ದು. ಆ ಧರ್ಮವೇ ಇಲ್ಲ ಅನ್ನೋದಾದರೆ ಧರ್ಮೇಣ ಹೀನಃ ಪಶುಭಿ ಸಮಾನ. ಪಶುವಿಗೆ ಸಮಾನ. ಧರ್ಮದಂಡ್ಯೋಸಿ ಚಕ್ರವರ್ತಿ ಹೇಳಾಯ್ತಲ್ವ ನೋಡಿ, ಅದು ಪರಂಪರೆ. ಎಷ್ಟು ಸಾವಿರಾರು ವರ್ಷಗಳಿಂದ ಧರ್ಮ ಇದ್ರ ಬಗ್ಗೆ ಬಂತು. ಅರೆ, ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದ ಮೇಲೆ ನಮ್ಮ ಸಂವಿಧಾನ ಅಂತ ರಚನೆ ಆಗೋಯ್ತಲ್ಲ, ಅವಾಗ ಏನಾಗೋಯ್ತು? ಧರ್ಮ ನಮಗೆ ಬೇಡ. ಯಾರು ಏನು ಹೆದರ್ಕೊಳ್ಳೋಗೋದಿಲ್ಲ, ಏನು ಮಾಡೋದು, ಹೆಂಗೆ ಬೇಕು ಹಂಗೆ ಮಾಡ್ಕೊಂಡು ಇದ್ಬಿಡ್ಬೋದು ಅನ್ನೋ ತರಹದಲ್ಲಿ ನಮ್ಮ ಗ್ರಂಥಗಳ ರಚನೆ ಆಗಿ ಅಷ್ಟು ವರ್ಷದ ಶ್ರೇಷ್ಠವಾದ ಪರಂಪರೆಗೆ ಕೊಡ್ಲಿ ತಗೊಂಡು ಹೊಡೆದಾಕ್ಬಿಟ್ವಿ. ನಮ್ಮ ಮಕ್ಕಳು ಮೊಮ್ಮಕ್ಕಳು ಶಾಲಾ ಕಾಲೇಜಲ್ಲಿ ಓದ್ತಾ ಇರೋರಿಗೆ ಧರ್ಮ ಇಲ್ಲಮ್ಮ, ಧರ್ಮಾತೀತವಾದ್ದು ನಮ್ಮ ದೇಶ, ಧರ್ಮ ಅನ್ನೋದೆಲ್ಲ ಏನಿಲ್ಲ, ಸೆಕ್ಯುಲರ್ ನಮ್ಮದು. ಧರ್ಮ ಬೇರೆ, ಸೆಕ್ಯುಲರ್ ಬೇರೆ, ಜಾತಿ ಅನ್ನೋದು ಬೇರೆ, ಮತ ಅನ್ನೋದು ಬೇರೆ. ಧರ್ಮ ಅನ್ನೋದು ಇವೆಲ್ಲವನ್ನೂ ಎತ್ತರಿಸಿ ಮೇಲೆ ನಿಂತಿರುವಂಥದ್ದು ಧರ್ಮ. ಅದನ್ನು ನಮಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗಿಲ್ಲ ತುಂಬ ಜನಕ್ಕೆ. ಆ ಥರ ಆಗಿದೆ. ಯಾಕೆ? ಮಹಾಭಾರತ ಓದಬೇಕು ನಾವು. ಮಹಾಭಾರತ ಓದಿದಾಗ ಗೊತ್ತಾಗತ್ತೆ. ನೀವೆಲ್ಲ ಕೂಡ ಈ ತರಹ ಮಹಾಭಾರತವನ್ನು ಓದ್ತಾ ಇರುವಂಥ ವ್ಯಕ್ತಿಗಳು ಅಂತ ನಾನು ಭಾವನೆ ಮಾಡಿದ್ದೀನಿ. ಭಾಗವತವನ್ನು ಕೇಳ್ತಾ ಇದ್ದೀರಾ, ಆಮೇಲೆ ಅದನ್ನು ಓದಬೇಕು. ಆಗ ನಿಮ್ಮದೇ ಒಂದು ವಿಶಿಷ್ಟವಾದ ಛಾಪ್ ವ್ಯಕ್ತಿತ್ವ, ಋಷಿ ಮುನಿಗಳ ವ್ಯಕ್ತಿತ್ವ ಏನಿತ್ತೋ ಆ ರಕ್ತದಿಂದ ಬಂದಿರುವಂಥವ್ರು ನಾವು, ಅದರದ್ದೇ ಆವಾಹನೆಯನ್ನು ನನ್ನಲ್ಲಿ ಆಗ್ತಾ ಇದೆ. ಅದರ ಪ್ರತಿನಿಧಿಗಳಾಗಿ ನಮಗೆ ದಿವ್ಯತ್ರಯ ಸ್ವರೂಪದ ತತ್ವ ನಮಗೆ ಸಿಕ್ಕಿದೆ. ಇದೇ ಊರಿನಲ್ಲೇ ಇದರ ಸಾಕಾರ ಆಗ್ತಾ ಇರುವಂಥ ಕೇಂದ್ರ ಇಲ್ಲಿದೆ. ಇದೆಲ್ಲದನ್ನು ನಾನು ಹೇಗೆ ಬಳಸ್ಕೊಳ್ತೀನಿ ಅಂತಾಗಬೇಕು. ಅದು ಗುರುವಿನಿಂದ ನಾವು ಕಲಿಯಬೇಕಾದಂತಹ ವಿಷಯ, ಪೃಥ್ವಿಯಿಂದ ಕಲಿಯಬೇಕಾದಂತಹ ವಿಷಯ. ಅದಕ್ಕೆ ಕಿನ್ನುಮೇ ಪಶುಭಿಸ್ತುಲ್ಯಂ ಕಿನ್ನು ಸತ್ಪುರುಷ ಈ ರೀತಿ ಅಂತ ಮಲ್ಕೊಳ್ಳೋಕೆ ಮುಂಚೆ ಯೋಚನೆ ಮಾಡಬೇಕು. ಆಮೇಲೆ ಸತ್ಪುರುಷರು ಹೇಗಿರ್ತಾರೆ? ಅವಧೂತರು ಅಂತ ನಾವು ಹೇಳ್ತಾ ಇದ್ದೀವಲ್ಲ, ಗುರುಗಳು, ಅವ್ರು ಹೇಗಿರ್ತಾರೆ? ಮನಸ್ಸಿ ವಚಸಿ ಕಾಯೇ, ಮನಸ್ಸಿನಲ್ಲಿ, ವಚಸ್ಸಿ ಅಂದರೆ ಮಾತಿನಲ್ಲಿ, ಕಾಯೆ ಅಂದರೆ ದೇಹದಲ್ಲಿ. ಮನಸ್ಸಿ ವಚಸಿ ಕಾಯೆ ಪುಣ್ಯ ಪೀಯೂಷ ಪೂರ್ಣಾಹ. ಪುಣ್ಯ ಎಂಬಂತಹ ಅಮೃತದಿಂದ ತುಂಬೋಗ್ಬಿಟ್ಟಿರ್ತದೆ ಮನಸ್ಸಲ್ಲೂ. ಪುಣ್ಯ ಎಂಬಂತಹ ಅಮೃತ. ನಾನು ಮಾತಾಡ್ತು ಅಂದರೆ ಒಳ್ಳೆ ಅಮೃತದಂತಹ ಉತ್ತಮವಾದ ಮಾತು. ಎಷ್ಟು ಬೇಕೋ ಅಷ್ಟು ಮಾತಾಡ್ತೀನಿ, ಅದು ಅಮೃತದಂತಹ ಮಾತು.
ನನ್ನ ದೇಹ ಏನಾದರೂ ಒಳ್ಳೆ ಕೆಲಸವನ್ನು ನಾನು ಮಾಡಬೇಕು, ಅದು ಅಮೃತ. ಪುಣ್ಯ ಪೀಯೂಷ ಪೂರ್ಣ ತ್ರಿಭುವನಂ ಉಪಕಾರ ಶ್ರೇಣಿಭಿ ಪ್ರೀಣಯಂತಹ. ಸ್ವರ್ಗ, ಮರ್ತ್ಯ, ಪಾತಾಳ ಎಂಬಂತಹ ಮೂರೂ ಲೋಕಗಳಿಗೆ ನಾನು ಏನಾದರೂ ಕೂಡ ಉಪಕಾರವನ್ನು ಮಾಡಬೇಕೋ. ತ್ರಿಭುವನಂ ಉಪಕಾರ ಶ್ರೇಣಿಭಿ ಪ್ರೀಣಯಂತಹ. ಅವರೆಲ್ಲರೂ ತೃಪ್ತಿ ಪಡಬೇಕು ನನ್ನ ಕೆಲಸದಿಂದ. ಆಗ ನನಗೆ ಇವತ್ತು ಸಾರ್ಥಕ ಆಯಿತು. ನಾನು ಮಾಡಿದ ಕೆಲಸದಿಂದ ಇವರೆಲ್ಲ ತೃಪ್ತಿ ಪಟ್ರಪ್ಪ, ನಂಗೆ ಸಂತೋಷ ಆಯಿತು. ಇವತ್ತಿನ ದಿನ ನಂದು ಸಾರ್ಥಕ ದಿನ. ಪರಗುಣ ಪರಮಾಣು, ಪರರಲ್ಲಿರುವಂತಹ ಪರಮಾಣು ಸದ್ಗುಣವನ್ನು, ಭಾರಿ ದೊಡ್ಡ ಸದ್ಗುಣ ಏನಲ್ಲ, ಸಾಮಾನ್ಯವಾದ ಒಂದು ಸದ್ಗುಣ ಇವರಲ್ಲಿ ಇದೆಯಪ್ಪ. ಅದನ್ನು ಪರ್ವತೀಕೃತ್ಯ ನಿತ್ಯಂ, ಅದನ್ನೇ ದೊಡ್ಡದು ಪರ್ವತ ಅಂತ ತಿಳ್ಕೊಂಡು ಅದನ್ನು ತನ್ನ ಹೃದಯದಲ್ಲಿ ವಿಕಾಸಗೊಳಿಸ್ಕೊಳ್ಬೇಕು. ನಿಜ ಹೃದಯ ವಿಕಸಂತಹ, ನಿಜ ಅಂದರೆ ತನ್ನ, ಹೃದಯ ಅಂದರೆ ಹೃದಯದಲ್ಲಿ, ವಿಕಸಂತಹ ವಿಕಾಸ ಮಾಡ್ಕೊಳ್ತಾ ಇರುವಂತಹ ಸಂತಿ ಸಂತಃ ಕಿಯಂತಹ ಅಂತ ಸಜ್ಜನರು ಎಷ್ಟು ಜನ ಇದ್ದಾರೆ? ಯಾವಾಗಲೂ ಸಜ್ಜನರ ಸಂಖ್ಯೆ ಕಡಿಮೆನೇ. ಇವತ್ತಿನ ಕಾಲ ಅಂತ ಹಾಗೆ ತಿಳ್ಕೊಬೇಡಿ. ಇವಾಗ ಎಲ್ಲ ಕೆಟ್ಟವ್ರೆ, ಹಿಂದೆಲ್ಲ ತುಂಬ ಚೆನ್ನಾಗಿತ್ತು ಏನೋ ಒಂದು ಸತಿ ಹಂಗೆ ಅನ್ಸತ್ತೆ ನಮ್ಗೆ ನೋಡುವಾಗ. ಯಾಕೆಂದರೆ ಇಷ್ಟೊಂದೆಲ್ಲ ನಮಗೆ ಭಾರಿ ಸ್ವತಂತ್ರ ಇದು ಅಂತ ಇರ್ತಿರ್ಲಿಲ್ಲ. ಹಾಗಾಗಿ ಒಂಥರ ದೊಡ್ಡವರು ಅವ್ರು ಹೇಳ್ದಂಗೆ ನಡ್ಕೊಂಬರೋಣಪ್ಪ. ಒಂದು ಊರಲ್ಲಿ ಊರಿನ ಪ್ರಮುಖರು ಅಂತ ಇರ್ತಾರಪ್ಪ, ಅಲ್ಲಿ ಹೋಗೋಣಪ್ಪ. ದೈವರು, ಭಕ್ತಿ ಅವೆಲ್ಲ ಸ್ವಲ್ಪ ಚೆನ್ನಾಗಿರಲಿ ನಮ್ಗೆ ಹಂಗೆ ಕಾಣಿಸುತ್ತೆ. ಆದರೆ ಸಜ್ಜನರು ಯಾವಾಗಲೂ ಕೂಡ ಕಡಿಮೆ ಸಂಖ್ಯೆಯಲ್ಲೇ ಇರ್ತಾರೆ. ಪಾಂಡವರು ಎಷ್ಟು ಜನ ಇದ್ದರು? ಪಂಚಪಾಂಡವರು. ಧೃತರಾಷ್ಟ್ರನ ಮಕ್ಕಳು 100 ಜನ. ಎಲ್ಲರ ಹೆಸರು ಏನು? ದುರ್ಯೋಧನ, ದುಶ್ಯಾಸನ, ಅವನ ಸೋದರಿ ಒಬ್ಬಳಿದ್ಲು, ಅವಳ ಹೆಸರು ದುಶ್ಯಾಲ. ಎಲ್ಲವೂ ದುರ್ ಅಂತ ಶುರುವಾಗ್ಬಿಡ್ತು. ಹಾಗಾಗಿ ಅನೇಕ ಸತಿ ನಮಗನ್ಸತ್ತೆ ಕಾಲ ಕೆಟ್ಟೋಗಿದೆಯಪ್ಪ, ಯಾರೂ ಒಳ್ಳೆಯವರು ಇಲ್ಲಪ್ಪ ಅಂತ ಅನಿಸತ್ತೆ. ಆದರೆ ಯಾವಾಗಲೂ ತಿಳ್ಕೊಳ್ಳಿ, ಸಜ್ಜನರ ಸಂಖ್ಯೆ ಕಡಿಮೆ ಇರುತ್ತೆ. ಅದರಲ್ಲೂ ಕಲಿಯುಗದಲ್ಲಿ ಇನ್ನೂ ಕಡಿಮೆ ಇರ್ಬೋದು. 1000 ಮರಗಳುಳ್ಳಂಥ ಒಂದು ಅರಣ್ಯಕ್ಕೆ ನೀವು ಹೋದರೆ ಆ 1000 ಮರಗಳಲ್ಲಿ ಶ್ರೀಗಂಧದ ಮರ ಎಷ್ಟಿರುತ್ತೆ? 1-2 ಇರ್ಬೋದನೋ, ಅಥವಾ ಇಲ್ವೋ. ಬೇರೆ ಬೇರೆ ಮರಗಳು ಇರ್ತವೆ. ಶ್ರೀಗಂಧದ ಮರ 1-2 ಇರ್ಬೋದು ಅಷ್ಟೇ. ಒಂದು ಅರಣ್ಯದಲ್ಲಿ ಶ್ರೀಗಂಧದ ಮರ ಒಂದು ಕಡೆ ಇದೆಯಪ್ಪ ಅಂದರೆ ಆ 1000 ಮರಗಳಿದ್ವಲ್ಲ ಅವಕ್ಕೆಲ್ಲ ಪುಷ್ಟಿ ಸಿಕ್ಬಿಡುತ್ತೆ. ನಾವುಗಳು ಶ್ರೀಗಂಧದ ಮರ ತರಹ ಆಗಬೇಕು ಅನ್ನೋದಾದರೆ ನಾವಿಂಥ ಗ್ರಂಥಗಳನ್ನ ಓದಬೇಕು. ಇಲ್ಲಿನ ಪ್ರಮುಖರು ಯಾರಿದ್ದಾರೋ ನಮಗೆಲ್ಲರಿಗೂ ಕೂಡ ಮಾರ್ಶನ ಮಾಡ್ತಾ ಇರುವಂತಹ ಸ್ವಾಮಿನಿಯವರು, ಅವರ ಪದತಲದಲ್ಲಿ ನಮ್ಮೆಲ್ಲವನ್ನು ಸಮರ್ಪಣೆ ಮಾಡಬೇಕು. ಅವರು ಅದನ್ನು ಅಲ್ಲಿಗೆ ದಿವ್ಯತೆಯಲ್ಲಿ ಸಮರ್ಪಣೆ ಮಾಡ್ತಾರೆ. ಆವಾಗ ನಮಗೆ ಹೊಸದಾದಂತಹ ಜೀವನದ ವಿಶೇಷತೆಗಳು ಬರ್ತಾ ಹೋಗ್ತವೆ ಸಹಜವಾಗಿ. ಆ ಥರ ಆಗಬೇಕು ಅನ್ನುವಂಥದ್ದು ಇಲ್ಲಿನ ವಿಷಯ ಅಂತ ಇಟ್ಕೊಂಡು ಆ ಪ್ರಕಾರ ಜೀವನ ಅನ್ನೋದನ್ನು ನಡೆಸಬೇಕು. ಅವಧೂತನ ಒಂದು ಉಪಾಖ್ಯಾನ ಏನಿದೆಯೋ ಅಲ್ಲಿ ಬರುವಂತಹ ಗುರುಗಳು ಆ ಪ್ರಕಾರವಾಗಿರ್ತಾರೆ. ಹಾಗೆ ಭೂಮಿಯ ಸ್ವರೂಪ ಏನಿದೆಯೋ ಹಾಗೆ ಅನ್ನೋದನ್ನು ಹೇಳಿ ಮುಂದಕ್ಕೆ ಭಗವದ್ಗೀತೆಯಲ್ಲಿ ನೋಡಿ ಇದೇ ವಿಷಯವನ್ನು ಯಾವ ತರಹ ಹೇಳಲಾಗಿದೆ ಅಂದ್ಬಿಟ್ಟು ಅಲ್ಲಿನ 10ನೇ ಅಧ್ಯಾಯದಲ್ಲಿ ಅಹೋ ಯೇಷಾಂ ವರಂ ಜನ್ಮ ಸರ್ವಪ್ರಾಣ್ಯುಪಜೀವನಂ, ಇಂಥವರ ಜನ್ಮ ವರಂ ಶ್ರೇಷ್ಠವಾದದ್ದು. ಎಂಥವ್ರ ಜನ್ಮ? ಇನ್ನಿತರ ವ್ಯಕ್ತಿಗಳಿದ್ದಾರಲ್ಲ ಅವರಿಗೆ ಉಪಕಾರವನ್ನು ಮಾಡ್ತಾ ಹೋಗ್ತಾರಲ್ಲ ಅಂಥವರ ಜನ್ಮ ಸಾರ್ಥಕ. ಸುಜನಸ್ಯೇವ ಯೇಷಾಂ ವೈ ವಿಮುಖಾಯಾಂತಿ ನಾರ್ಥಿನಃ, ಸಜ್ಜನ ವ್ಯಕ್ತಿಗಳ ಬಳಿಯಲ್ಲಿ ಯಾರು ಬಂದರೂ ಕೂಡ ಅವರು ವಿಮುಖರಾಗಿ ಹೋಗೋದಿಲ್ಲ. ಇಲ್ಲಪ್ಪ ನಾನು ಇವ್ರ ಬಳಿಗೆ ಬಂದೆ, ನಾನು ಏನೋ ಒಂದು ಕೇಳ್ಕೊಂಬಂದೆ, ಅದನ್ನು ಅವರು ನನಗೆ ಒದಗಿಸ್ಕೊಟ್ಟಿದ್ದಾರೆ. ಅದು ಒಳ್ಳೆ ಸಾಂತ್ವನವಾದಂತಹ ಒಳ್ಳೆ ಮಾತಿರ್ಬೋದು, ಅಥವಾ ಇನ್ನೇನೋ ವಿಷಯದಿರ್ಬೋದು, ಅಥವಾ ಇನ್ನೊಬ್ಬರ ಬಳಿಗೆ ನನ್ನನ್ನು ಕರ್ಕೊಂಡು ಹೋಗಬೇಕು ಅಂತ ಇವ್ರ ಹತ್ರ ಹೋದೆ, ಅವ್ರು ನನ್ನ ಕರ್ಕೊಂಡು ಹೋದರು, ನನ್ನ ಪರಿಚಯ ಮಾಡಿಸ್ಕೊಟ್ರು, ನಂಗೆ ಸಂತೋಷ ಆಯಿತು ಅಂತ ಆಗಬೇಕು. ಅದಕ್ಕೋಸ್ಕರವಾಗಿ ಭಗವದ್ಗೀತೆಯಲ್ಲೂ ಕೂಡ ಈ ಪ್ರಕಾರ ಹೇಳ್ತಾ ಇರೋದನ್ನು ನಾವು ಗಮನಿಸಬೇಕು. ಪೃಥ್ವಿ ಆದಮೇಲೆ ವಾಯುದೇವ ಇದ್ದಾನೆ, ಸೂರ್ಯ ಅಲ್ಲ ಗಾಳಿ, ಹೌದಾ? ನೋಡಿ, ಪ್ರಾಣವೃತ್ಯೈವ ಸಂತುಷ್ಯೇತ್ ಮುನಿರ್ದೈವೇಂದ್ರಿಯ ಪ್ರಿಯೈಃ ಜ್ಞಾನಂ ಯಥಾ ನ ನಶ್ಯೇತ ನಾವಕೀರ್ಯೇತ ವಾಂಗ್ಮನಃ.
ಏಷ ಏಷ್ಟಾಭಿಸಂಯೋಗಿ ನಾನಾ ಧರ್ಮೇಶು ಸರ್ವತಃ ಗುಣದೋಷವ್ಯಪೇತಾತ್ಮ ನ ವಿಸಜ್ಜೇತ ವಾಯುವತ್. ಗಾಳಿ ಹೀಗೆ ಹರ್ಕೊಂಬಂದಾಗ ಇಲ್ಲಿ ಶ್ರೇಷ್ಠವಂತ ಸೇವಂತಿಗೆಯ ವಾಸನೆ, ಮಲ್ಲಿಗೆ ಜಾಜಿಯ ವಾಸನೆ ಬಂತು. ಆ ವಾಸ್ತವವನ್ನು ಅದು ಗ್ರಹಿಸ್ತು, ಆಮೇಲೆ ಹೋಯಿತು. ಆಮೇಲೆ ಆ ಕಡೆಯಿಂದ ಹೋದಾಗ ಅಲ್ಲೊಂದು ಕೊಳಚೆಯ ವಾಸ್ತವವನ್ನು ಗ್ರಹಿಸ್ತು. ಅಲ್ಲಿ ಹೋದ್ಮೇಲೆ ಅದನ್ನು ಬಿಟ್ಬಿಡ್ತು, ಮುಗೀತು. ವಾಯು ಏನಿದೆಯೋ ಅದು ಮೂಲತಃ ಏನದು? ಪರಿಶುದ್ಧವಾದದ್ದು. ಯಾವುದರ ಸಹವಾಸಕ್ಕೆ ಬರುತ್ತೋ ಅದನ್ನು ಆ ತಕ್ಷಣಕ್ಕೆ ಸ್ವೀಕಾರ ಮಾಡಿ ಎಷ್ಟಾಕ್ಬಿಡುತ್ತೆ, ಮತ್ತೆ ತನ್ನ ಮೂಲ ಸ್ವರೂಪಕ್ಕೆ ಬಂದ್ಬಿಡುತ್ತೆ. ಮೂಲ ಸ್ವರೂಪ ವಾಯುವಿನದ್ದೇನು? ಪರಿಶುದ್ಧವಾದ ಸ್ವರೂಪ. ಸಹವಾಸದ ಹಿನ್ನೆಲೆಯಲ್ಲಿ ಸ್ವಲ್ಪ ಮಟ್ಟಿಗೆ ಬಂತು, ಎಷ್ಟೋ ನಿಮಿಷ, ಆಮೇಲೆ ಹೊರಟೋಯ್ತು. ನಾನು ಮಾತ್ರ ನನ್ನ ಸ್ವರೂಪ ವಾಯು ಶುದ್ಧ. ನೋಡು, ಅವಧೂತನ ಮೂಲಕವಾಗಿ ಕಲ್ತ್ಕೊಳ್ಳೋದು ಏನಪ್ಪ ಅಂದರೆ, ನಾವೆಲ್ಲರೂ ಕೂಡ ಪ್ರಾಣವಾಯುವಿನ ರೀತಿಯಲ್ಲಿ ಇರಬೇಕು. ಯಾವ ಸಂದರ್ಭ ಬಂತೋ ಆ ಸಂದರ್ಭಕ್ಕೆ ತಕ್ಕಂತೆ ನನ್ನನ್ನು ಜೋಡಿಸ್ಕೊಂಡು ನನ್ನ ಪಾತ್ರ ಏನು ಅಲ್ಲಿ ಮಾಡಾಯಿತು, ಮುಗಿದ ಮೇಲೆ ನಾನು ಮಾತ್ರ ಪರಿಶುದ್ಧ. ಇದನ್ನು ವಾಯುವಿನಿಂದ ತಿಳಿಯಬೇಕು ಅನ್ನುವಂಥ ವಿಷಯವನ್ನು ಅವಧೂತೋಪಾಖ್ಯಾನದಲ್ಲಿ ಈ ರಾಜನಿಗೆ ಹೇಳ್ತಾ ಇರುವಂಥ ವಿಷಯವನ್ನು ನಾವು ಗಮನಿಸಬೇಕು. ನೋಡಿ, ಅದನ್ನೇ ಮುಂದುವರಿಸಿ ಹೇಳ್ತಾರೆ. ಪಾರ್ಥಿವೇಶ್ವಿಹ ದೇಹೇಶು ಪ್ರವಿಷ್ಟಸ್ತದ್ಗುಣಾಶ್ರಯ ಗುಣೈ ನ ಯುಜ್ಯತೆ ಯೋಗಿ. ಯೋಗಿಯಾದವನು ಅಲ್ಲಲ್ಲಿ ಇರುವಂತಹ ಗುಣದೊಂದಿಗೆ ಸೇರಿಕೊಂಡು ಹೋಗೋದಿಲ್ಲ. ಬಂತು, ಹೋಯ್ತು, ಆವಾಹನೆ ಆಯಿತು, ವಿಸರ್ಜನೆ ಆಯಿತು. ಅಂಥವನನ್ನು ಯೋಗಿ ಅಂತ ಕರೀತಾರೆ. ನಮ್ಮನ್ನೆಲ್ಲರನ್ನೂ ಕೂಡ ಕೃಷ್ಣ ಪರಮಾತ್ಮ ಯೋಗಿ ಅಂತಲೇ ಕರೆಯೋದು. ತಸ್ಮಾತ್ ಯೋಗಿ ಭವ ಅರ್ಜುನ. ಅರ್ಜುನ, ನೀನು ಯೋಗಿಯಾಗಪ್ಪ. ಅರ್ಜುನ ಅಂದರೆ ಯಾರು? ನಾವೇ. ಹೌದಾ? ಇನ್ಯಾರೋ ಅರ್ಜುನ ಅವನಿದ್ದಪ್ಪ, ಅವನನ್ನು ತಿಳ್ಕೊಂಬಿಡ್ಬೇಡಿ. ಅರ್ಜುನ ಅಂದರೆ ನಾವೇನೆ. ನಮ್ಮನ್ನು ಕುರಿತಂತೆಯೇ ಕೃಷ್ಣ ಬೋಧನೆಯನ್ನು ಮಾಡಿರುವಂಥದ್ದು. ಅದಕ್ಕೋಸ್ಕರವಾಗಿ ಗುಣೈಹಿ ನ ಯುಜ್ಯತೆ ಯೋಗಿ ಗಂಧೈಹಿ ವಾಯುರಿವಾತ್ಮವೃಕ್. ಬೇರೆ ಬೇರೆ ಗಂಧಗಳು ಬಂದಾಗ ಹೇಗೆ ಅದರಲ್ಲೇ ಮುಳುಗಿ ಹೋಗೋದಿಲ್ವೋ ಆ ಪ್ರಕಾರವಾಗಿ ವಾಯುವಿನಂತೆ ನಾವು ಆಗಬೇಕು ಅನ್ನುವಂತಹ ರೀತಿಯಲ್ಲಿ ವಾಯುವಿನಿಂದ ಪಾಠವನ್ನು ಕಲಿ ಅನ್ನುವಂಥ ವಿಷಯವನ್ನು ಹೇಳಿ ಮುಂದಕ್ಕೆ ಅಂತರ್ಹಿತಶ್ಚ ಸ್ಥಿರಜಂಗಮೇಶು ಬ್ರಹ್ಮಾತ್ಮ ಭಾವೇನ ಸಮನ್ವಯೇನ ವ್ಯಾಪ್ತ್ಯ ವ್ಯವಚ್ಛೇದಮಸಂಗಮಾತ್ಮನೋ ಮುನಿರ್ನಭಸ್ತ್ವಂ ವಿತತಸ್ಯ ಭಾವಯೇತ್. ಆಕಾಶ ಅತಿ ವಿಸ್ತಾರವಾದದ್ದು. ಆಕಾಶ ಎಲ್ಲೆಲ್ಲಿ ಹಬ್ಕೊಂಡಿದೆ ಅಂದರೆ ಎಲ್ಲ ಕಡೆಯಲ್ಲೂ ಇದೆ, ಸರ್ವವ್ಯಾಪಿಯಾದಂತಹ ಆಕಾಶ. ಆದರೆ ಆ ಆಕಾಶ ಅನ್ನೋದು ಯಾವುದಕ್ಕಾದ್ರೂ ಅಂಟ್ಕೊಂಡಿದೆಯಾ? ಮರಕ್ಕೆ ಅಂಟ್ಕೊಂಡಿದೆಯಾ? ಪರ್ವತಕ್ಕೆ ಅಂಟ್ಕೊಂಡಿದೆಯಾ? ಜಗತ್ತಿಗೆ ಎಲ್ಲೂ ಅಂಟ್ಕೊಂಡಿಲ್ಲ. ಆಕಾಶ ಸ್ಪೇಸ್ ಅನ್ನೋದು ಎಲ್ಲ ಕಡೆಯಲ್ಲೂ ಇದೆ. ಆ ಪ್ರಕಾರವಾಗಿ ನೀನು ಹೇಗಿರಬೇಕಪ್ಪ ಅಂದರೆ ಅಂಟ್ಕೊಳ್ಬಾರ್ದು ಯಾವುದಕ್ಕೋ, ಆ ಪ್ರಕಾರ ಇರಬೇಕು. ಇರಬೇಕು, ಇರಬೇಕು. ಹಾಗೆ ನಾವೆಲ್ಲ ಅರಣ್ಯಕ್ಕೆ ಹೋಗೋಣ ಸರ್, ಎಲ್ಲ ಅರಣ್ಯ ನೋಡಿಕೊಂಡು, ಇಲ್ಲ, ನಿಮ್ಮ ಮನಸ್ಸನ್ನು ಅರಣ್ಯವನ್ನಾಗಿ ಮಾಡಿಕೊಳ್ಬೇಕು. ಈ ಕಮಲದ ಎಲೆ ಇದೆ, ಕಮಲದ ಎಲೆ ಮೇಲೆ ಮಳೆಯಿಂದಾಗಿ ಒಂದು ಬಿಂದು ನೀರು ಅಲ್ಲಿ ನಿಂತ್ಕೊಳ್ಳುತ್ತೆ. ಅದು ಮುತ್ತಿನಂತೆ ಕಾಣಿಸ್ತಾ ಇರುತ್ತೆ. ಏನು ರೌಂಡಾಗಿರುತ್ತೆ, ಬೆಳ್ಳಗಿರುತ್ತೆ, ಚುಕ್ಕೆ ಇರುತ್ತೆ. ಹಿಂಗೆ ಬಗ್ಗಿಸ್ಬಿಡ್ತು ಅಂದರೆ ಚಕ್ರ ಹೊರಗಡೆ ಹೋಯಿತು. ಅಲ್ಲಿ ಏನೋ ನೀರಿದ್ದಿದ್ದ ಲಕ್ಷಣ ಕಾಣಿಸುತ್ತಾ? ಕಾಣಿಸೋದೇ ಇಲ್ಲ. ನೀರಿನ ಬಿಂದು ಇತ್ತು, ನೀರನ್ನು ತೆಗೆದುಕೊಳ್ಳೆ ಕಳ್ಕೊಂಡು ಬಿತ್ತದು, ಮುತ್ತಿನ ತರಹ ಹೊರಗೆ ಬಿತ್ತು. ಅವಾಗ ನಮ್ಮ ನೀರು ಅಂತ ಗೊತ್ತಾಯಿತು. ನೀರು ಇದ್ದಿದ್ದೇನಾದ್ರು ಗುರುತು ಕಾಣಿಸತ್ತ ಅಂದರೆ ಗುರುತಿಲ್ಲ. ನನ್ನ ಅಡ್ರೆಸ್ ಏನಪ್ಪ ಅಂದರೆ ಏನು ಅಡ್ರೆಸ್ ಇಲ್ಲಪ್ಪ, ನಂಗೆ ಗುರುತಿಲ್ಲ, ಶ್ರೀಕೃಷ್ಣನೇ ನನ್ನ ಅಡ್ರೆಸ್ ಅನ್ನೋ ಥರದಲ್ಲಿ ಆಗಬೇಕು ಅಂದರೆ ನೀನು ನಿಜವಾಗಿಯೂ ಕೂಡ ಈ ಆಕಾಶ ಇದೆಯಲ್ಲ, ಆಕಾಶ ಎಂಬಂತಹ ತತ್ವದಿಂದ ನೀನು ಪಾಠವನ್ನು ಕಲಿಬೇಕು. ಅದಕ್ಕೆ ಇರಬೇಕು ಸಂಸಾರದಲ್ಲಿ, ಇರದಿರಬೇಕು. ನಾನು ಸಂಸಾರದಲ್ಲಿ ನಮ್ಮ ಮನೆಯಲ್ಲಿ ನಾನೊಬ್ಬ ಗೃಹಸ್ಥ. ನನಗೆ ತಾಯಿ ತಂದೆ ಇದ್ದಾರೆ, ಮಕ್ಕಳಿದ್ದಾರೆ, ಮೊಮ್ಮಕ್ಕಳಿದ್ದಾರೆ, ನಮ್ಮ ಸ್ನೇಹಿತರಿದ್ದಾರೆ, ನಮ್ಮ ಮನೆ ಪಕ್ಕದವರಿದ್ದಾರೆ, ನಾನು ಯಾವುದಾದ್ರು ಉದ್ಯೋಗಕ್ಕೆ ಹೋಗಿದ್ದಾರೆ, ಅಲ್ಲಿ ಸಹೋದ್ಯೋಗಿದ್ದಾರೆ. ಇವೆಲ್ಲವೂ ಕೂಡ ಸಂಸಾರ. ಆ ಸಂಸಾರದಲ್ಲಿ ಆಯಾ ಜವಾಬ್ದಾರಿಯನ್ನು ನಾನು ಚೆನ್ನಾಗಿ ನಿರ್ವಹಿಸಬೇಕು.
ನನ್ನ ಮಗ ತನ್ನ ಕೆಲಸವನ್ನು ಚೆನ್ನಾಗಿ ನಿರ್ವಹಿಸಬೇಕು, ಹಾಗೆ ಮಾಡಬೇಕು, ಅದು ಇರಬೇಕು. ಜೊತೆಗೆ ಇವೆಲ್ಲವೂ ಕೂಡ ಭಗವಂತನ ಲೀಲೆ ಅಂತ ಒಂದು ಸತಿ ಬಂದ್ಬಿಡ್ತು ಅಂದರೆ ಇರದಿರಬೇಕು, ಇರದೇ ಇರಬೇಕು. ತುಂಬ ಸರಳವಾದ ಸೂತ್ರ, ಆದರೆ ಪಾಲಿಸೋದಕ್ಕೆ ಸ್ವಲ್ಪ ಚಿಂತನೆ ಮಾಡಬೇಕು. ಇಂಥ ಸತ್ಸಂಗದಲ್ಲಿ ಬಂದಿದ್ದನ್ನು ಚಿಂತನೆ ಮಾಡಿ ಇರಬೇಕು, ಇರದಿರಬೇಕು. ಪದ್ಮಪತ್ರಂ ಇವಾಂಭಸ ಭಗವದ್ಗೀತೆಯಲ್ಲಿ ಹೇಳೋದು. ಪದ್ಮಪತ್ರ ಆಗಲೇ ಹೇಳಿದ ಕಮಲದೆಲೆ ಆ ಪ್ರಕಾರ ಅಂಥೇಳಿ. ಅವಧೂತನ ಲಕ್ಷಣ ಪಾಠವನ್ನು ಕಲಿಬೇಕಾದದ್ದು ನಿರಂತರ ಇರುತ್ತೆ. ನಾಳೆ ದಿವಸ ಮುಂದಿನ ಪಾಠಗಳನ್ನ ನಾವೆಲ್ಲ ಕೂಡ ಅನುಸಂಧಾನ ಮಾಡೋಣ. ಸಂಸ್ಕೃತದೇ ಶ್ಲೋಕಗಳನ್ನು ನಾನು ನಿಮಗೆ ಕೇಳಿಸ್ತೇನೆ. ಯಾಕೆ ಅಂದರೆ ನಿಮ್ಮ ಕಿವಿಯಲ್ಲಿ ಆ ದೇವಭಾಷೆಯಾದ ಸಂಸ್ಕೃತ ಋಣಿಸ್ಬೇಕು, ಕಳ 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 ಬರಬೇಕು. ನಾನು ಎಲ್ಲ ಕಡೆ ಹೇಳ್ತಾ ಇರ್ತೀನಿ, ಎದ್ದು ಕೂಡಲೇ ನಾವು ಮೊದಲು ಒಂದು 5 ನಿಮಿಷಗಳ ಕಾಲ ಸಂಸ್ಕೃತ ಶ್ಲೋಕಗಳನ್ನ ಹೇಳಬೇಕು, ನಮ್ಮ ನಾಲ್ಗೆಯಿಂದ ಬರಬೇಕು. ಆಮೇಲೆ ನಮ್ಮ ಭಾಷೆಗಳ ಹಾಡಿರಲಿ ಅಥವಾ ಸುಪ್ರಭಾತ ಸ್ತೋತ್ರ ಇರಲಿ, ತೆಲುಗಿಂದಾಗಲಿ ಕನ್ನಡಾಗಲಿ ಹೇಳ್ಕೊ. ಮೊದಲು ದೇವಭಾಷೆ ನಾಲ್ಗೆಯಿಂದ ಚರ 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 ನುರಿದ್ಬಿಡ್ತು ಅಂದರೆ ಆಗ ಎಲ್ಲ ಭಾಷೆಗಳ ಪದಗಳು ಕೂಡ ಚೆನ್ನಾಗಿ ಬರ್ತಾ ಹೋಗುತ್ತೆ. ಅದಕ್ಕೆ ದೈವ ಭಾಷೆ ಏನಿದೆಯೋ ಅದೇನೋ ನಾನು ಕಲ್ತಿಲ್ಲ ಅಂತ ಅಂದ್ಕೋಬೇಡಿ, ನಿಮ್ಮೆಲ್ಲರ ರಕ್ತದಲ್ಲಿ ಬಂದಿದೆ. ಆ ಶ್ಲೋಕಗಳನ್ನು ನೀವೆಲ್ಲ ಸ್ವಲ್ಪ ಅಭ್ಯಾಸ ಮಾಡಿದ್ದೀರ ಹಿಂದೆ, ಅದನ್ನು ನಿತ್ಯ ಬೆಳಗ್ಗೆ ಇದ್ದು ಅಭ್ಯಾಸ ಇಟ್ಕೊಳ್ಬೇಕು. ಅದಕ್ಕೆ ನಾನಿಲ್ಲಿ ಅದನ್ನು ಶ್ರವಣ ಮಾಡ್ತೀನಿ ಅಂತ ಇಟ್ಕೊಂಡು ಇವತ್ತಿನ ಈ ಪ್ರವಚನಕ್ಕೆ ಮುಕ್ತಾಯವನ್ನು ಮಾಡ್ತೇನೆ. ಜೈ ಶ್ರೀ ಕೃಷ್ಣ ಪರಮಾತ್ಮ ಕೀ ಜಯ.